ಸಾಮಾನ್ಯವಾಗಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಮಕ್ಕಳು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂತಂದರೆ ಹೆಚ್ಚಾಗಿ ನಾವು ನೋಡಿರೋದು ಒಂದು 10th ಸ್ಟ್ಯಾಂಡರ್ಡು ಅಥವಾ 12th ಸ್ಟ್ಯಾಂಡರ್ಡ್ ಬರೋ ಅಷ್ಟೊತ್ತಿಗೆ ಪೇರೆಂಟ್ಸು ಈಗ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡು, ಮಿಕ್ಕಿದೆಲ್ಲ ಆಮೇಲೆ ಅಂತ ಹೇಳೋದನ್ನು ಕೇಳಿದ್ದೀವಿ. ಆದರೆ ತಮ್ಮ ಪ್ಯಾಷನನ್ನೇ ಪ್ರೊಫೆಷನ್ ಆಗಿ ಮಾಡಿಕೊಂಡು ಒಂದು ಕಲೆ ಮತ್ತು ಸಂಸ್ಕೃತಿಗೆ ಒಂದು ಶಿಸ್ತುಬದ್ಧ ಚೌಕಟ್ಟನ್ನು ಕೊಟ್ಟು ತಮ್ಮದೇ ಆದ ಶೈಲಿಯಲ್ಲಿ ವಿದ್ಯಾದಾನ ಮಾಡ್ತಿರುವ ಆಂತರ್ಯ ಗುರುಕುಲದ ಗುರು ವಿದುಷಿ ಅಶ್ವಿನಿ TN ಅವರು ನಮ್ಮ ಜೊತೆ ಇದ್ದಾರೆ. ಅಕ್ಕ, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಧನ್ಯವಾದಗಳು. ತುಂಬ ಖುಷಿ ಆಯಿತು ಕೋರೋದಕ್ಕೆ ಇವತ್ತು. ಒಂದು ವಿಷಯ, ನಾನು ಗುರು ಇನ್ನೂ ಅಲ್ಲ, ನಾನೊಬ್ಬ ಶಿಕ್ಷಕಿ ಅಷ್ಟೇ. ಹಲವಾರು ಗುರುಗಳ ಆಶೀರ್ವಾದದಿಂದ ಇವತ್ತು ಇಲ್ಲಿ ಕೂರುವಂಥ ಯೋಗ್ಯತೆ ಸಂಪಾದನೆ ಮಾಡಿರಬಹುದೇನೋ ಅಷ್ಟೇ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ನಡೀತಿದೆ, ನಾವು ಚಿಕ್ಕವರಾಗಿದ್ದೊಂದು ಫೋಟೋ ಹಾಕಿ ಜೊತೆಗೆ ಈಗಿನ ಫೋಟೋ ಹಾಕ್ಕೊಂಡು ಅದೇನೋ ನೋಡ್ತಿರೋದು ಅಥವಾ ನಾನು ಏನು ಡ್ರೀಮ್ ಮಾಡಿದ್ದೆ ಅಂತ. ಹಾಗೆ ಚಿಕ್ಕ ಅಶ್ವಿನಿ ಏನು ಕನ್ಸ್ಕೊಂಡಿದ್ಲು? ತುಂಬ ಚಿಕ್ಕ ವಯಸ್ಸಿಂದನೂ ಮೇ ಬಿ ಬಿಕಾಸ್ ನಮ್ಮ ಮನೆಯಲ್ಲಿ ನನ್ನ ತಾಯಿ, ಚಿಕ್ಕಮ್ಮ, ದೊಡ್ಡಮ್ಮ, ಇಬ್ಬರು ತಾತಂದರು, ಒಬ್ಬರು ಅಜ್ಜಿ, ಎಲ್ಲರೂ ಶಿಕ್ಷಕರು. ಓಹೋ. ಒಬ್ಬರು ಕಾಲೇಜ್ನಲ್ಲಿ, ಒಬ್ಬರು ಸ್ಕೂಲ್ನಲ್ಲಿ, ದೊಡ್ಡಮ್ಮ ನವೋದಯದಲ್ಲಿದ್ದರು, ಅಮ್ಮ ನಾನು ಓದಿದ ಸ್ಕೂಲ್ನಲ್ಲೇ ಟೀಚರ್ ಆಗಿದ್ರು. ಹೀಗೆ ಮನೆಯಲ್ಲಿ ಎಲ್ಲರೂ ಶಿಕ್ಷಕರು, ಸುಮಾರಷ್ಟು ಎಲ್ಲರೂ ಶಿಕ್ಷಕರೇ ಆಗಿದ್ದರಿಂದ ಚಿಕ್ಕ ವಯಸ್ಸಿಂದನೂ ಟೀಚರ್ ಆಟ ನಾನು ತುಂಬ ಸೀರಿಯಸ್ ಆಗಿ ಆಡ್ತಾ ಇದ್ದೆ. ಐ ಲವ್ಡ್ ಪ್ಲೇಯಿಂಗ್ ಟೀಚರ್ ಆಟ. ಬಟ್ ದೆನ್ ಸ್ಲೋಲಿ ನನ್ನ ಪರ್ಪಸ್ ಜೊತೆ ಅದು ಅಲೈನ್ ಆಗುತ್ತೆ ಅಂತ ಆಬ್ವಿಯಸ್ಲಿ ಅವಾಗ ಗೊತ್ತಿರಲಿಲ್ಲ. ಆ್ಯಸ್ ಐ ಗ್ರೂ, ಸ್ಕೂಲ್ ನಲ್ಲಿ ಕಂಡಂಥ ಒಂದಷ್ಟು ಸನ್ನಿವೇಶಗಳು, ಅದಲ್ಲದೆ ಸ್ಕೂಲಿಂದ ಹೊರಗೆ ಸಿಕ್ಕಂಥ ನನ್ನ ಸಂಗೀತದ ಗುರುಗಳು, ಇವರಿಂದ ಜೀವನ ಹೇಗೆ ಮಾರ್ಪಾಟ ಆಯಿತು ಅಂತಂದರೆ, ಆ ಕಲಿಕೆನಲ್ಲಿ ಹೇಳ್ಕೊಡೋದಾಗಿರಬಹುದು ಅಥವಾ ಕಲಿಯುವಂಥ ವಿಧಾನ ಆಗಿರಬಹುದು, ಎಷ್ಟರ ಮಟ್ಟಕ್ಕೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನ ಆಗಬಹುದು, ಫ್ರಮ್ ನೆಗೆಟಿವ್ಸ್ ಟು ಪಾಸಿಟಿವ್ ಹೇಗೆ ಹೋಗಬಹುದು, ಫ್ರಮ್ ಝೀರೋ ಟು ಸಮಥಿಂಗ್ ಹೇಗೆ ಆಗಬಹುದು ಅನ್ನೋದು ಅರ್ಥ ಆಗ್ತಾ ಬಂತು. Therefore, I decided that, okay, teaching is something I need to stick on to ಅಂತ. And I love teaching. ಪಾಠ ಮಾಡೋದಂತಂದರೆ ತುಂಬ ಇಷ್ಟ. ಎಲ್ಲವನ್ನೂ ಬಿಟ್ಟು ಪಾಠ ಮಾಡೋದಕ್ಕೆ ಕೂರ್ತೀನಿ ನಾನು. ಯೋಚನೆ ಮಾಡ್ತಿದ್ದೆ ನಾನು, ನೀವು ಓದಿದ್ದಂದರೆ ಡಿಗ್ರಿ ಲೆವೆಲಲ್ಲಿ ನೀವು ಓದಿದ್ದು BSc ಅಲ್ವಾ, ಆಮೇಲೆ ಸಂಸ್ಕೃತ MA ಮಾಡಿದ್ರಿ. ಸೊ ಪ್ರಾಬಬ್ಲಿ ಒಂದು ಫೇಸಲ್ಲಿ ಎಲ್ಲರಿಗೂ ನಮಗೆ ಒಂದು ಫಿಗರಿಂಗ್ ಔಟ್ ಇರುತ್ತೆ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಾಗಲಿ ಅಥವಾ ಏನು ಮಾಡಬೇಕಪ್ಪ ಅಂತ. ತುಂಬ ಜನಕ್ಕೆ ಅಂದರೆ ಈ ಥರ ಮಲ್ಟಿ ಟ್ಯಾಲೆಂಟೆಡ್ ಆಗಿರೋರಿಗೆ ಅದು ಕಷ್ಟ ಕೂಡ, ಅಂದರೆ ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ತುಂಬ ಕಷ್ಟ. ನೀವು ಹೇಗೆ ಅದನ್ನು ಸಾಧಿಸಿದ್ರಿ? ಇಲ್ಲಿವರೆಗೂ ನಾನು ಅದನ್ನು ಸಾಧಿಸಿಲ್ಲ ಪ್ರಾಬಬ್ಲಿ, ಬಿಕಾಸ್ ಇವತ್ತಿಗೂ ಅದನ್ನು ಮಾಡ್ಬೋಣ, ಇದನ್ನು ಮಾಡೋಣ, ಅದನ್ನು ಕಲ್ತ್ಬೋಣ, ಇದನ್ನು ಕಲ್ತ್ಬೋಣ ಅಂತ ಅನಿಸುತ್ತೆ. ಬಟ್ ದೆನ್ ಎಸ್, BSc ಓದುವಾಗ ಅದಕ್ಕಿಂತ ಮುಂಚೆಯಿಂದನೂ ಸಂಗೀತದಲ್ಲಿ ಕಲಿತಂಥ ಪಾಠಗಳು, ಗುರುಕುಲ ಪದ್ಧತಿಯಲ್ಲಿ ಕಲಿತಂಥ ಪಾಠಗಳು ಎಷ್ಟು ಗಟ್ಟಿತನವನ್ನು ಮೂಡಿಸಿತ್ತು ಮನಸ್ಸೊಳಗೆ ಅಂತಂದರೆ, ಇನ್ನಷ್ಟು ನಾನು ಸಂಗೀತ ಅಥವಾ ನಾಟ್ಯವನ್ನು ತಿಳಿಬೇಕಂತಂದರೆ ಐ ನೀಡ್ ಟು ರೀಡ್ ದಿ ಟೆಕ್ಸ್ಟ್ಸ್. ಬಿಕಾಸ್ ಅದು ಒಂದೊಂದು ಸರ್ತಿ ಅದು ಅರ್ಥ ಆಗ್ತಿದ್ದಂಗೂ ಐ ಫೆಲ್ಟ್ ಮೋರ್ ಕನೆಕ್ಟೆಡ್ ಟು ಮೈ ಸೆಲ್ಫ್. ಓಕೆ, ನಾಟ್ಯಶಾಸ್ತ್ರದಲ್ಲಿ ಹೀಗಂತ ಹೇಳಿದಾರಂತೆ, ಆಗಲೇ ಹೇಳಿದರು ಅಂತಂದರೆ ಇಲ್ಲಿವರೆಗೂ ಹೆಂಗೆ ಉಳ್ಕೊಂಡು ಬಂತು, ಹೇಗೆ ಏನು ಅಂತ ಓದ್ತಾ 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 ಗುರುಗಳನ್ನು ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಐ ವಾಸ್ ಡೈರೆಕ್ಟೆಡ್ ಟುವರ್ಡ್ಸ್ ಸಂಸ್ಕೃತ. ಸಂಸ್ಕೃತ ಇಸ್ ದಟ್ ಒನ್ ಲ್ಯಾಂಗ್ವೇಜ್. ಇವಾಗ ನಾವು ಏನೇ ಮಾಡಿದ್ರು ನಮ್ಮ ಮಾತೃಭಾಷೆಯಲ್ಲಿ ಮನಸ್ಸಲ್ಲಿ ಮಾತಾಡ್ಕೊಳ್ತೀವಿ ಅನ್ನೋದೊಂದು ನಂಬಿಕೆ ಇದೆ ಅಲ್ವಾ. ಆ ಮಾತೃಭಾಷೆಯಲ್ಲಿ ಮಾತಾಡ್ಕೊಳ್ಳೋದ್ರಿಂದ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದೊಂದು ಸಾಧ್ಯತೆ ಇದೆ ಅಂತ. ಇದೆಲ್ಲವನ್ನು ಸೇರಿಸಿ ಯೋಚನೆ ಮಾಡುವಾಗ ಐ ರಿಯಲೈಸ್ ದಟ್ ಓಕೆ, ಸಂಸ್ಕೃತ ಇಸ್ ದಟ್ ಓಷನ್. ಯಾವಾಗಲೂ ಒಂದು ಬಕೆಟ್ ನೀರು ಅದರಲ್ಲಿ ತಗೊಳ್ಳೋ ಸಾಧ್ಯತೆ ಆದರೆ ಆ ಬಕೆಟ್ನಲ್ಲೇ ನಾನು ಇಡೀ ಜೀವನ ನಡೆಸ್ಬಿಡ್ಬಹುದು ಅಂತ. ದಟ್ ಈಸ್ ವಾಟ್ ಹ್ಯಾಪನ್ಡ್ ಆಫ್ಟರ್ BSc. ಬಯೋಟೆಕ್ನಾಲಜಿ BSc ಮುಗಿಸ್ಕೊಂಡು ಇಟ್ ವಾಸ್ ಅ ವೆರಿ ಬಿಗ್ ಶಾಕ್ ನಮ್ಮ ಮನೆಯಲ್ಲೂ ಕೂಡ, ಬಿಕಾಸ್ ಅವರಿಗೂ ಯಾರಿಗೂ ಗೊತ್ತಿರಲಿಲ್ಲ ಈ ಥರ ನಾನು ಪಾತ್ ಚೇಂಜ್ ಮಾಡ್ತೀನಿ ಅಂತ. ಇಟ್ ವಾಸ್ ಒನ್ ಬ್ರೀಫ್ ಮೂಮೆಂಟ್ ಆಫ್ ಡಿಸಿಷನ್. ಗುರುಗಳನ್ನ ಕೂತು ಕೇಳಿದೆ, ಅವ್ರ ಆಶೀರ್ವಾದ ಮಾಡಿದ್ರು, ಗೋ ಹೆಡ್ ಅಂತ. ಆಗ ಏನು ಮಾಡ್ತೀನಿ ಅನ್ನೋ ಅಂದಾಜು ಇರಲಿಲ್ಲ. ಬಟ್ ದೆನ್ ಆಮೇಲೆ ಸಂಸ್ಕೃತಕ್ಕೆ ಹೋದೆ. ಡೈರೆಕ್ಟಾಗಿ MA ಸಂಸ್ಕೃತಕ್ಕೆ ಹೋಗಿದ್ದು ವಾಸ್ ಆಲ್ಸೋ ಚಾಲೆಂಜಿಂಗ್, ಬಟ್ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಬ್ಯೂಟಿಫುಲ್ ಚಾಲೆಂಜಸ್ ಐ ಎವರ್ ಫೇಸ್ಡ್. ನೀವು ಮಾತಾಡ್ತಾ ಗುರುವಿನ ಬಗ್ಗೆ ಹೇಳಿದ್ರಿ. ಫಾರ್ಚುನೇಟ್ಲಿ ಲಕ್ಕಿ, ಒಳ್ಳೆ ಗುರುಗಳು ಸಿಕ್ಕಿದ್ರು ನಿಮಗೆ. ಈಗಿನ ಜನ್ರೇಷನ್ ಅವರು ಒಂದು ಒಳ್ಳೆ ಗುರುವನ್ನು ಹುಡುಕೋದು ಹೇಗೆ? ಪ್ರಾಬಬ್ಲಿ
ಮೊದಲು ಐ ಥಿಂಕ್ ಗುರು ಬೇಕು ಅನ್ನೋ ನಂಬಿಕೆಯನ್ನು ಬೆಳೆಸ್ಕೊಳ್ಬೇಕು. ಒಂದು ವಾಸ್ಟ್ ನೋಟದಲ್ಲಿ ನೋಡೋಣ ಏನಾಗಿದೆ ಇವತ್ತಿನ ಟ್ರೆಂಡ್ ಅಂತಂದರೆ, ನಾನು ಟ್ರೆಂಡ್ ಅಂತ ಹೇಳುವಾಗ ಐ ವುಡ್ ಲೈಕ್ ಟು ಇನ್ಕ್ಲೂಡ್ ಫ್ರಮ್ ಟೀನೇಜ್ ಟಿಲ್ ಅಂಟಿಲ್ 40 ಆಲ್ಮೋಸ್ಟ್. ಎಲ್ಲರಿಗೂ ತಾನೇನು ಅನ್ನೋದನ್ನು ಸಾಬೀತು ಮಾಡಬೇಕು ಅನ್ನೋದು, ಅದು ಜನರಲ್ ಹ್ಯೂಮನ್ ಅರ್ಜ್, ಅದು ಎಲ್ರಿಗೂ ಇದ್ದೇ ಇರುತ್ತೆ. ಒಂದಲ್ಲ ಒಂದು ವಯಸ್ಸಲ್ಲಿ ನಾನೇನು ಅನ್ನೋದು ಅರ್ಥನೂ ಮಾಡ್ಕೊಳ್ಬೇಕು, ನಾನು ಇಷ್ಟೆಲ್ಲ ಮಾಡಬಲ್ಲೆ ಅಷ್ಟೆಲ್ಲ ತಿಳ್ಕೊಳ್ಬಲ್ಲೆ, ಅದೆಲ್ಲ ಯಾರಿಗಾದ್ರು ಇಟ್ ಕ್ಯಾನ್ ಬಿ ಟು ಯೋರ್ ಓನ್ ಪಿಯರ್ ಅಥವಾ ಸಂಬಡಿ ಎಲ್ಸ್ ಇನ್ ದ ಜಾಬ್ ಸೆಕ್ಟರ್ ಅಥವಾ ಮನೆಯಲ್ಲಿ ಅಪ್ಪ ಅಮ್ಮಂಗೆ ಪ್ರೂವ್ ಮಾಡೋದಾಗಿ, ವಾಟ್ ಎವರ್ ದಟ್ ಈಸ್, ಎಲ್ಲೋ ಒಂದು ಕಡೆ ಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದೂ ಇದ್ದು ಅದೇ ಜಾಸ್ತಿ ಆಗ್ತಾ ಬೆಳೆದು ಎಲ್ಲೋ ಒಂದು ಕಡೆ ಆ ಇನ್ಸೆಕ್ಯೂರಿಟಿ ಜಾಸ್ತಿ ಆಗಿ ಇನ್ನೂ ಸಾಲ್ದೇನೋ ಅಂತ ಒಬ್ಬರು ಗುರು ಇದ್ದರೆ ಇದೆಷ್ಟು ಸುಲಭ ಆಗುತ್ತೆ ಅನ್ನೋದನ್ನು ಮರೆತು ಬಿಟ್ಟಿದ್ದೀವಿ. ಆ ವಿಷಯದಲ್ಲಿ ಐ ಥಿಂಕ್ ಫ್ಯೂ ಆಫ್ ಅಸ್ ಲಕ್ಡ್ ಔಟ್. ನಾವು ಪೂರ್ತಿ ಸ್ಕೂಲನ್ನು ಮಾತ್ರ ಅವಲಂಬಿಸಿ ಇರಲಿಲ್ಲ. ನಮಗೆ ಹೊರಗಡೆ ಸಂಗೀತದ ಪಾಠ, ಈ ಕಡೆ ದೇವ್ರ ನಾಮಕ್ಕೆ ಒಬ್ರ ಹತ್ರ ಹೋಗ್ತಾ ಇದ್ವಿ, ಭಗವದ್ಗೀತೆ ಹೇಳ್ಕೊಡೋಕೆ ಒಬ್ಬರಿದ್ರು, ಮನೆಯಲ್ಲಿ ಬೇರೆ ಬೇರೆ ಏನೇನೋ ಹೇಳ್ಕೊಡ್ತಾ ಇದ್ರು. ಇದೆಲ್ಲವನ್ನು ನೋಡ್ತಾ ಓಕೆ, ಗುರು ಅಂತಂದರೆ ಅದು ಶಾಲೆನಲ್ಲಿ ಮಾತ್ರ ಅಲ್ಲ, ಎಲ್ಲಿ ಬೇಕಾದ್ರೂ ಆಗಬಹುದು, ದೇರ್ ಇಸ್ ದಿಸ್ ಪಾಸಿಬಿಲಿಟಿ ಅನ್ನೋದು ಗೊತ್ತಾಯಿತು. ಇವತ್ತು ಎಲ್ಲೋ ಒಂದು ಕಡೆ ಆ ಪಾಸಿಬಿಲಿಟಿ ಇದೆ ಅನ್ನೋದನ್ನು ಕಡಿಮೆ ಮಾಡ್ಕೊಂಡಿದ್ದೀವಿ, ಆ ಅರಿವನ್ನು ಕಡಿಮೆ ಮಾಡ್ಕೊಂಡಿದ್ದೀವಿ ಅಂತ ನನಗನ್ಸುತ್ತೆ. ಬಿಕಾಸ್ ಇಫ್ ವಿ ಸರ್ಚ್ ವಿ ಡೆಫಿನೆಟ್ಲಿ ಫೈಂಡ್ ಅ ಗುರು ಎವ್ರಿವೇರ್. ನನಗೆ ನೀವು ಗುರು ಆಗ್ತೀರಾ, ನಿಮಗೆ ನಾನು ಗುರು ಆಗ್ತೀನಿ, ಇಫ್ ವಿ ವಾಂಟ್ ಟು ಶೇರ್ ಸಮಥಿಂಗ್ ವಿತ್ ಈಚ್ ಅದರ್. ಆ ಒಂದು ಓಪನ್ ಮೈಂಡೆಡ್ನೆಸ್ ನಮ್ಮಲ್ಲಿ ಮತ್ತೆ ವಾಪಸ್ ಬಂದಿದ್ದಾದರೆ ಐ ಥಿಂಕ್ ಎಲ್ಲರಿಗೂ ಗುರುಗಳು ಸಿಗ್ತಾರೆ ಅಂತ ಅನ್ಸುತ್ತೆ. ಆ್ಯಂಡ್ ದಟ್ ಈಸ್ ವಿವೇಕ ಚೂಡಾಮಣಿಯಲ್ಲಾಗಿರಬಹುದು, ಭಗವದ್ಗೀತೆಯಲ್ಲಾಗಿರಬಹುದು, ಎಲ್ಲ ಕಡೆ ಹೇಳಿರೋದೇ ಅದು, ಶಿಷ್ಯ ತಯಾರಾದ್ನ ಗುರು ತಾನೇ ಬರ್ತಾನೆ ಅಲ್ವಾ. ಆ ತಯಾರಿ ನಮ್ಮಲ್ಲಿ ನಾವು ಮಾಡ್ಕೊಳ್ಬೇಕಾಗಿದೆ, ಅದೊಂದು ನಂಬಿಕೆ. ತಯಾರಿ ನಮ್ಮಲ್ಲಿ ನಾವು ಮಾಡ್ಕೋಬೇಕು ಅಂದರೆ ಯಾವ ಥರ ತಯಾರಿ? ನೀವು ಹುಡುಕಾಟ ಮೊದಲು ಇದನ್ನು ನಾನು ಕಲಿಬೇಕು ಅಂತ ಅನ್ನಿಸ್ತಾ ಇದೆ. ಹೇಗೆ ಕಲೀಲಿ, ಯಾರ ಹತ್ರ ಹೋಗಲಿ, ಯಾರಿಂದ ತಿಳ್ಕೊಳ್ಳಿ, ಯಾರನ್ನು ಕೇಳಿದ್ರೆ ಇದಕ್ಕೆ ಯಾರಾದರೂ ನನ್ನನ್ನು ಕನೆಕ್ಟ್ ಮಾಡಬಹುದು, ಇದೆಲ್ಲವೂ ಪ್ರಾಸೆಸ್ ಮಾಡ್ತಾ ಇವಾಗ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಲ್ಲ ಅಲ್ವಾ, ಇದೆಲ್ಲ ಮಾಡ್ತಾ ಆ್ಯಕ್ಚುಲಿ ವಿ ಗೆಟ್ ಕನೆಕ್ಟೆಡ್ ಟು ದ ರೈಟ್ ಪಾತ್. ಈಗ ಫಾರ್ ಎಕ್ಸಾಂಪಲ್ ನಾನು ರಮಾ ಗುರುರಾಜಾಚಾರ್ ಅಂತ ಅವ್ರ ಹತ್ರ ದೇವರ ನಾಮಕ್ಕೆ ಹೋಗ್ತಾ ಇದ್ವಿ. ಶ್ರೀಹರ್ಷ ಅಣ್ಣ ಮತ್ತು ನಾನು ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ವಿ ಅಲ್ಲಿಗೆ. ಶ್ರೀಹರ್ಷ ಅವರ ತಂದೆ ತಾಯಿ ನಮ್ಮ ತಂದೆ ತಾಯಿಗೆ ಹೇಳಿದ್ದು ನಂದಕುಮಾರ್ ಸರ್ ಹತ್ರ ನನ್ನನ್ನು ಸೇರಿಸೋದಕ್ಕೆ ಸೀನಿಯರ್ ಪಾಠಕ್ಕೆ. ಅವಾಗ ನಂದು ಜೂನಿಯರ್ ಮುಗ್ದಿತ್ತು, ಸೀನಿಯರ್ ಪಾಠಕ್ಕೆ ಅಲ್ಲಿ ಸೇರಿಸಿ, ತುಂಬ ಒಳ್ಳೆ ಪಾಠ ಅಂತ ನನ್ನ ತಂದೆ ತಾಯಿ ಅಲ್ಲಿ ಹೋಗಿ ಕರ್ಕೊಂಡು ಹೋಗಿ ಸೇರಿಸಿದ್ರು. ಆ್ಯಂಡ್ ಇಟ್ ಚೇಂಜ್ ಮೈ ಲೈಫ್ ಇನ್ ಸೋ ಮೆನಿ ವೇಸ್. ಇವತ್ತಿಗೂ ಒಂದು ಹೊತ್ತು ಅನ್ನ ತಿಂತೀನಿ ಅಥವಾ ನನ್ನೊಳಗೊಂದು ಸತ್ವ ಏನಾದರೂ ತುಂಬ ಚೆನ್ನಾಗಿದೆ ಅಂತ ನನಗನ್ಸುತ್ತೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ಹಿಮ್. ಸೊ ಎಲ್ಲಿಂದ ಬೇಕಾದರೂ ಹೇಗೆ ಬೇಕಾದರೂ ಉತ್ತರ ಸಿಗಬಹುದು, ಆ ಗುರುಗಳ ಇರುವಿಕೆ ಸಿಗಬಹುದು, ಗುರುಗಳೇ ಸಿಗಬಹುದು, ವೆನ್ ವಿ ಸ್ಟಾರ್ಟ್ ಟು ಸರ್ಚ್ ಅಂತ ಅನ್ಸುತ್ತೆ. ಸೊ ಫಸ್ಟು ನಮ್ಮಲ್ಲಿ ನಾವು ಅನ್ಕೋಬೇಕು, ನಮಗೆ ಏನು ಬೇಕು ಅನ್ನೋದನ್ನು ನಾವು ಕಂಡು ಹಿಡ್ಕೊಂಡು ಅದ್ರ ಬಗ್ಗೆ ಸರ್ಚ್ ಅಂದರೆ ಇಷ್ಟೇ ಬೇಕು ಹೀಗೆ ಬೇಕು ಅನ್ನೋ ನಿರ್ದಿಷ್ಟತೆನೂ ಬೇಕಾಗಿಲ್ಲ. ಇದೇನೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ, ಇದು ಕಲಿಬೇಕಲ್ಲ ಅಂತ ಅನ್ನಿಸ್ಬೇಕು. ಆ್ಯಂಡ್ ಅದು ಕರೆಕ್ಟಾಗಿ ಐ ಥಿಂಕ್ ಇವತ್ತಿನ ಯು ಟೆಲ್ ಮಿ ಇಫ್ ದಿಸ್ ಈಸ್ ಆಲ್ಸೋ ಹೆಲ್ಪಿಂಗ್ ಆರ್ ನಾಟ್ ಹೆಲ್ಪಿಂಗ್. ನಮ್ಮದು ಯುಡೆಮಿ ಆಗಿರಬಹುದು, ಇನ್ನೊಂದು ಆಗಿರಬಹುದು, ಕ್ಲಿಕ್ ಮಾಡಿದ ತಕ್ಷಣ ನಮಗೊಂದಷ್ಟು ಸೆಟ್ ಆಫ್ ವೀಡಿಯೋಸ್ ಬಂದುಬಿಡುತ್ತೆ. ಆ ವೀಡಿಯೋಸನ್ನು ನೋಡಿದ ತಕ್ಷಣ ಸರ್ಟಿಫಿಕೇಷನು ಕೊಟ್ಬಿಡ್ತಾರೆ ದಟ್ ನೀವು ಇದನ್ನು ಕಲ್ತಿದ್ದೀರಾ ಅಂತ. ವಿ ಡೋಂಟ್ ನೋ ಹೌ ಮಚ್ ದಟ್ ಈಸ್ ಹೆಲ್ಪಿಂಗ್ ಎವ್ರಿಬಡಿ. ಸರ್ಟಿಫಿಕೇಟಿಗೆ ಕಲಿಯೋದಕ್ಕೆ ಕಲಿತಾ ಇದ್ದೀರಾ, ನೀವೇನಾದ್ರಿ ಕಲಿತು ಇವಾಗ ಫ್ರಮ್ ಪಾಯಿಂಟ್ ಎ ಟು ಬಿ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಆಯಿತಾ ಬಿಕಾಸ್ ಯು ಲರ್ನ್ಡ್ ಸಮಥಿಂಗ್. ಅದನ್ನು ನಾವು ಹುಡುಕಬೇಕಾಗಿದೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವಾಗ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋಗುವಾಗ ಬರೀ ಹೊಸ ಬ್ಯಾಗು ಹೊಸ ಲಂಚ್ ಬಾಕ್ಸ್ ಮಾತ್ರ ತೊಗೊಂಡು ಹೋಗೋದಿಲ್ಲ. ವಿ ವಿಲ್ ಹ್ಯಾವ್ ಲರ್ನ್ಡ್ ಸಮಥಿಂಗ್ ವೆನ್ 1 to 2 ಮೂವ್ ಆಗುವಾಗ ಏನೋ ಒಂದು ಸಣ್ಣ ಬೆಳವಣಿಗೆ ಆಗಿರುತ್ತಲ್ಲ, ಆ ಬೆಳವಣಿಗೆ ನಾವು ಈಗಲೂ ಕಾಣ್ತಾ ಇದ್ದೀವ, ಕಾಣೋ ಉದ್ದೇಶದಲ್ಲಿದ್ದೀವ, ದಟ್ ಈಸ್ ವೇರ್ ವಿ ನೀಡ್ ಟು ಸ್ಟಾರ್ಟ್ ಅಂತ ಅನಿಸುತ್ತೆ. ಸಕ್ಸಸ್ ಕಡೆಗೆ ಅಂದರೆ ವಾಟ್ ಇಸ್ ಸಕ್ಸಸ್ ಅಂತ ತುಂಬ ಬೇಗ ನೋಡೋಕ್ಕೆ ಹೋಗ್ತಾರೆ. ಈಗ ಒಂದು ಸಂಗೀತ ಕ್ಲಾಸಿಗೆ ಸೇರಿದರೆ ಜೂನಿಯರ್ ಎಕ್ಸಾಮ್ ಯಾವಾಗ ಕಟ್ಟಿಸ್ಲಿ ನನ್ನ ಮಗುಗೆ, ಅಥವಾ ರಿಯಾಲಿಟಿ ಶೋಸ್ಗೆ ನೆಕ್ಸ್ಟ್ ಡೇನೇ ಬಂದುಬಿಡ್ತಾರಾ, ಆ ಥರ ನೀವು ಹೇಗೆ ನೋಡ್ತೀರಾ ಇದನ್ನೆಲ್ಲ? ಅಥವಾ ಒಂದು ಕಲಿಕೆ ಅಂತಂದರೆ ಯಾರೇ ಆದರೂ ಏನನ್ನು ಕಾಣಬೇಕು? ಉತ್ಕೃಷ್ಟವಾದ ಆಸೆ ಇರಬೇಕು, ಏನು ಹೇಳಿಕೊಟ್ರು ಕಲಿತೀನಿ ಅನ್ನೋ ಉದ್ದೇಶ ಇರಬೇಕು, ನಂಬಿಕೆ ಇರಬೇಕು. ಅದಕ್ಕಿಂತ ಜಾಸ್ತಿ ಇನ್ನೇನು ಬೇಕಿಲ್ಲ ಆ್ಯಕ್ಚುಲಿ. ಇವಾಗ
ಮಾಡಿದ್ವಮ್ಮ, ನಾವು ಎಕ್ಸಾಮ್ಸ್ ಮಾಡಿದ್ವಿ, ತುಂಬ ಒಳ್ಳೆ ಮಾರ್ಕ್ಸೇ ಬಂತು. ಏನು ಮಾಡ್ತಾ ಇದ್ದೀವಿ ಈಗ ಸರ್ಟಿಫಿಕೇಟ್ ಇಟ್ಕೊಂಡು? ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಈಸ್ ಪಾಠ ಮಾಡ್ತಾ ಮಾಡ್ತಾ ಏನಾದರೂ ಅರ್ಥ ಆದಾಗ ಶಿಷ್ಯರ ಕಣ್ಣಲ್ಲಿ ಒಂದು ಬೆಳಕು ಬರುತ್ತಲ್ಲ, ದ್ಯಾಟ್ ಈಸ್ ದ ಮೂಮೆಂಟ್ ಐ ಲಿವ್ ಫಾರ್. ಆ್ಯಸ್ ಅ ಟೀಚರ್ ದ್ಯಾಟ್ ಸರ್ವ್ಸ್ ಮೈ ಪರ್ಪಸ್. ಓಕೆ, ಇವತ್ತು ಇವ್ರಿಗೆ ಇಷ್ಟ ಅರ್ಥ ಆಯಿತು ಅಂತಂದರೆ ನಾನು ಇನ್ನೇನು ಹುಡುಕೊಂಡು ಬಂದು ಹೇಳ್ಬೋದು ಇವ್ರಿಗೆ. ಅದೊಂಥರ ಅಡಿಕ್ಷನ್, ಟು ಬಿ ಆನೆಸ್ಟ್. ಏನೋ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಅವ್ರ ಬೆಳವಣಿಗೆ ಕಾಣ್ತಾ ಇದೆ ಅಂತಂದರೆ ಇಟ್ ಜಾಗ್ಸ್ ಅಸ್ ಸೋ ಮಚ್. ಇನ್ನಷ್ಟು ಹೇಳ್ಕೊಡ್ಬೇಕು, ಇನ್ನಷ್ಟು ಮಾಡಬೇಕು ಅಂತ ಅದನ್ನು ಹುಡುಕಾಡ್ಕೊಂಡು, ಅದನ್ನು ಓದ್ಕೊಂಡು ಮಾಡಿಕೊಂಡು ಅರ್ಥ ಮಾಡಿಕೊಂಡು ಇನ್ನೊಂದಿಬ್ಬರು 3 ಜನನ ಕೇಳಿ ಇದನ್ನು ಹೇಗೆ ಹೇಳ್ಕೊಡ್ಬೋದು, ಹೇಗೆ ಮಾಡಬಹುದು ಅಂತ ಕಾನ್ಸ್ಟೆಂಟ್ ಲರ್ನಿಂಗಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಕ್ಕೊಂದು ಏನು ಮೈಂಡ್ ಸೆಟ್ ಬೇಕೋ ಅದು ಇದ್ಬಿಟ್ರೆ ಸಾಕು. ಅದ್ರ ಜೊತೆಗೆ ಎಕ್ಸಾಮ್ಸ್ ಬೇಕಾ ಎಕ್ಸಾಮ್ಸು ಮಾಡ್ಕೊಳ್ಳಿ, ಕಚೇರಿಗಳು ಬೇಕಾ ಕಚೇರಿಗಳು ಕೊಡಿ, ವಾಟ್ ಎವರ್ ದ್ಯಾಟ್ ಈಸ್. ಇನ್ ದಿ ರಿಯರ್ ಎಂಡ್ ನಮ್ಮ ಒಳಗಡೆ ಏನೋ ಒಂದು ಬೆಳವಣಿಗೆ ಆಗ್ತಾಯಿದೆ, ನಾವೇನು ಅನ್ನೋದು ನಮಗೆ ಅರ್ಥ ಆಗ್ತಾ ಇದೆ, ಅಥವಾ ನಮಗೇನು ಗೊತ್ತು ಎಷ್ಟು ಗೊತ್ತಿಲ್ಲ ಅನ್ನೋದರ ಅರಿವಾಗ್ತಾ ಇದೆ. ಅದು ಐ ಥಿಂಕ್ ಚೇಂಜಸ್ ಆರ್ ಗಿವ್ಸ್ ಅ ಲಾಟ್ ಆಫ್ ಪರ್ಸ್ಪೆಕ್ಟಿವ್ ಟು ಒನ್ ಪರ್ಸನ್, ಆ್ಯಂಡ್ ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ಬಟ್ ಎಸ್, ಈಗಿನ ಜಗತ್ತಿನಲ್ಲಿ ಈಗಿನ ಓಟದಲ್ಲಿ ಎಲ್ರಿಗೂ ಎಕ್ಸಾಮ್ಸೇ ಹೆಚ್ಚು ಬೇಕು, ಸರ್ಟಿಫಿಕೇಟೇ ಹೆಚ್ಚು ಬೇಕು. I wouldn't say that is because they're fixed on something very trivial anta, khandita illa. It's just that they don't know the other side of the experience. Exam kuda it is an experience, but the other side of the experience gives you much more confidence than just the exam. ಅಥವಾ ಎಕ್ಸಾಮ್ ಮುಗಿಸಿದ ಮೇಲೆ ಓಕೆ ಇವಾಗ ಜೂನಿಯರ್ ಮುಗೀತು ಸೀನಿಯರ್ ಕಲಿತೀನಿ, ನಂಗೆ ಆ ಬೈಫರ್ಕೇಷನ್ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಸರಳೇನು ಹಿಂದೆ ಬಿಟ್ಬಿಟ್ಟು ನಾವು ಮುಂದಕ್ಕೆ ಹೋಗೋ ಸಾಧ್ಯತೆ ಇಲ್ಲವೇ ಇಲ್ಲ ಶಾಸ್ತ್ರೀಯ ಸಂಗೀತದಲ್ಲಿ. ಯಾವತ್ತಿಗೂ ಪಾಲ್ಮುರಳಿ ಕೃಷ್ಣ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ರಂತೆ, ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂದಾಗ, ಇಷ್ಟೆಲ್ಲ ಕಲ್ತಿದ್ದೀರಲ್ಲ ಸರ್ ನೆಕ್ಸ್ಟ್ ಏನು ಅಂತ. ಅವ್ರು ಹೇಳೋದಂತೆ, ನಾನು ಇನ್ನೂ ಸರಿಗಮಪದನಿನೇ ಅಭ್ಯಾಸ ಮಾಡಬೇಕು. ದಟ್ ಈಸ್ ದಿ ಅಲ್ಟಿಮೇಟ್. ನಾವು ಏನನ್ನು ಬೇಸಿಕ್ಸ್ ಅಂತ ಇಟ್ಕೊಂಡಿರ್ತೀವಿ ಅದನ್ನು ಎಷ್ಟು ಥರ ನಮ್ಮನ್ನು ನಾವು ಅದರ ಜೊತೆಗೆ ರುಬ್ಕೊಳ್ತೀವೋ, ದ್ಯಾಟ್ ಈಸ್ ಹೌ ಮಚ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇನ್ ಎನಿ ಫೀಲ್ಡ್. ಅದಕ್ಕೆ ರೆಡಿಯಾಗಿದ್ಬಿಟ್ರೆ ಐ ಥಿಂಕ್ anybody will have a blast learning anything. They will enjoy being in a class, exploring things, understanding things. ಅದು ಬೇಕಾಗಿದೆ ಇವತ್ತಿಗೆ ಅಂತ ಅನಿಸುತ್ತೆ. ನೀವು ಹೇಳ್ತಾ ಗೋಯಿಂಗ್ ಬ್ಯಾಕ್ ಟು ಬೇಸಿಕ್ಸ್ ಬಗ್ಗೆ ಮಾತಾಡಿದ್ರಿ, ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ನೀವು ಇವತ್ತಿಗೆ ಎಷ್ಟೊತ್ತು ಪ್ರಾಕ್ಟೀಸ್ ಮಾಡ್ತೀರಾ ಹಾಗಿದ್ರೆ? ಓಕೆ, ಪಾಠ ಆದ್ದರಿಂದ ಮಾತು ಮತ್ತು ಸಂಗೀತ ಒಟ್ಟಿಗೆ ಆಗೋದ್ರಿಂದ ವಾಯ್ಸಿಗೆ ಅದೊಂದು ಸ್ವಲ್ಪ ಹೆಚ್ಚೇ ಸ್ಟ್ರೈನ್ ಆಗುತ್ತೆ. ನಾನು ಸಂಗೀತಗಾರ್ತಿಯಾಗಿ ಯೋಚನೆ ಮಾಡಬೇಕಂತಂದರೆ ನಿಜ ಅದು. ನನಗೆ ಪಾಠ ಮಾಡೋದು ತುಂಬ ಇಷ್ಟ ಆದ್ರಿಂದ ಒಂದು ಸ್ವಲ್ಪ ಮೇಲೆ ಹೇಳ್ಕೊಂಡು ಪಾಠ ಮಾಡ್ತೀನಿ ನಾನು. ಇವ್ರಿಗೂ ಮಾಡಬೇಡ, ಅವ್ರಿಗೂ ಮಾಡಬೇಡ, ಎಲ್ಲರನ್ನೂ ಸೇರಿಸ್ಕೊಂಡು ಮಾಡಬೇಡ ಇರುತ್ತೆ ಅಂತ. ಬಟ್ ದೆನ್ ಅವ್ರಿಗೆ ಹೇಳ್ಕೊಡ್ಬೇಕಾದ್ರೆ ಕಲಿಯೋಕ್ಕೆ ಸಿಗುತ್ತಲ್ಲ. ಐ ಥಿಂಕ್ ನನ್ ಆಫ್ ದ ಸ್ಟೂಡೆಂಟ್ಸ್ ರಿಯಲೈಸ್ ದ್ಯಾಟ್ ಇಫ್ ನಾಟ್ ಮೋರ್ ಐ ವಿಲ್ ಬಿ ಲರ್ನಿಂಗ್ ಜಸ್ಟ್ ಆಸ್ ಮಚ್ as them ಎವ್ರಿ ಟೈಮ್ ಐ ಟೀಚ್ ದೆಮ್ ಸಮಥಿಂಗ್. ಅದು ಅಭ್ಯಾಸನೂ ಆಗುತ್ತೆ, ಪಾಠನೂ ಆಗುತ್ತೆ, ಕಲಿಕೆನೂ ಆಗುತ್ತೆ. ಅದಲ್ಲದೆ ಅವ್ರಿಗೆ ಹೇಳ್ಕೊಡೋಕ್ಕೆ ಮುಂಚಿನ ನನ್ನ ಪ್ರಿಪರೇಷನ್ ಏನಿರುತ್ತೆ ಅದು ಅಭ್ಯಾಸ ಬೇರೆ ಆಗಿರುತ್ತೆ. ಇಟ್ ಈಸ್, ಐ ಮಸ್ಟ್ ಬಿ ಆನೆಸ್ಟ್, ಕನ್ಸಿಸ್ಟೆಂಟ್ ಇಲ್ಲ ನಾನು ಆ ವಿಷಯದಲ್ಲಿ. ಬಟ್ ಎವ್ರಿ ಡೇ ಇಟ್ ಟೇಕ್ಸ್ ಅ ಫ್ಯೂ ಅವರ್ಸ್ ಫಾರ್ ಶೋರ್, ಬಿಕಾಸ್ ಇಟ್ ಈಸ್ ಅಟ್ಯಾಚ್ಡ್ ಟು ಅ ಪರ್ಪಸ್. ಟೀಚಿಂಗ್ ಬಗ್ಗೆ ನಿಮ್ಗೆ ಎಷ್ಟು ಪ್ಯಾಷನೇಟ್ ಇದ್ದೀರಾ ಅಂತ ನಿಮ್ಮ ಮಾತಲ್ಲೇ ಗೊತ್ತಾಗ್ತಿದೆ ಅಕ್ಕ. ಆದರೆ ಅನ್ಫಾರ್ಚುನೇಟ್ಲಿ ನಾವು ಸ್ಕೂಲ್ಗಳಲ್ಲಾಗಿರ್ಬೋದು ಅಥವಾ ಬೇರೆ ಇದರಲ್ಲಿ ಟೀಚರ್ಸ್ ನೀವಾಗಲೇ ಹೇಳ್ದಂಗೆ ಅವ್ರ ಪಾಪ ತುಂಬ ಕೆಲಸ ಮಾಡಿಸಿ ಆ ಮೇನ್ ವ್ಯಾಲ್ಯೂನೇ ಪ್ರಾಬಬ್ಲಿ ಬಿಟ್ಬಿಡ್ತಿದ್ದಾರೆ ಅನಿಸುತ್ತೆ. ಸೊ ಹೇಗೆ ಅದನ್ನು ವಾಪಸ್ ತೊಗೊಬರೋದು, ಅಥವಾ ಓವರ್ ಆಲ್ ಡೆವಲಪ್ಮೆಂಟ್ ಒಂದು ಚೈಲ್ಡ್ ಮೇಲೆ ಆಗದಿದ್ದರೆ ಸ್ಕೂಲ್ ಏನು ಕೆಲಸ ಮಾಡಬಹುದು? ಅದಕ್ಕೆ ತುಂಬ ದೊಡ್ಡ ರಿಫಾರ್ಮೇಷನ್ ಬೇಕು. ಆ ರಿಫಾರ್ಮೇಷನ್ ಕಡೆಗೆ ತುಂಬ ಜನ ಕೆಲಸ ಮಾಡ್ತಿದ್ದಾರೆ. ಐ ಥಿಂಕ್ ನಮ್ಮ ಮೇಜರ್ ಕನ್ಫ್ಯೂಷನ್ ಈಸ್ ಬಿಟ್ವೀನ್ ವಾಟ್ ವಿ ಆರ್ ಆ್ಯಂಡ್ ವಾಟ್ ವಿ ಆರ್ ಮೇಡ್ ಆಫ್ ಡ್ಯೂ ಟು ಕೊಲನೈಸೇಷನ್. ಅದರ ಎಫೆಕ್ಟ್ ಏನಿದೆ ಇವತ್ತು ಎಜುಕೇಷನ್ ಮೇಲೆ, ದಟ್ ಈಸ್ ದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ವಿ ಹ್ಯಾವ್. ಈಗ 150 ವರ್ಷಗಳಿಂದ ನಾವೇನು ಶಾಲೆ ಅಂತ ಕಂಡಿದ್ದೀವಿ, ಅದೇ ಶಾಲೆ ಅಂತ ನಂಬಿ ಇನ್ನೇನನ್ನು ಹುಡುಕಾಡದೇ ಇರೋದು ನಾವು ಮಾಡ್ತಾ ಇರೋ ತಪ್ಪು.
ನಮ್ಮ ಭಾರತೀಯ ಜ್ಞಾನ ಪರಂಪರೆ ಗುರುಕುಲ ಶಿಕ್ಷಣ ಪದ್ಧತಿ ಸಾವಿರಾರು ವರ್ಷಗಳಿಂದ ತುಂಬ ಇವಾಗ ಏನಂತಾರೆ ಹೈಯೆಸ್ಟ್ ರೇಟ್ ಪ್ರೊಡಕ್ಟಿವಿಟಿಯನ್ನು ಇಟ್ಕೊಂಡು ಹಲವಾರು ಜನ ಹಲವಾರು ರೀತಿ ನೆಮ್ಮದಿಯಿಂದ ಬದುಕೋದಕ್ಕೆ ಶಿಕ್ಷಣವನ್ನು ಕೊಟ್ಟಂಥ ಪದ್ಧತಿ. ನಮಗೆ ನಮ್ಮ ದೇಶದಲ್ಲಿ ಸುಖಕ್ಕಿಂತ ಒಂದು ಹೆಜ್ಜೆ ಮೇಲೆ ನೆಮ್ಮದಿ. ಇವತ್ತೆಲ್ಲರೂ ಸುಖದ ಲೆವೆಲ್ನಲ್ಲಿ ಸಾಕಷ್ಟು ಓಲಾಡ್ತಾ ಇದ್ದೀವಿ. ಆಲ್ ದ ಸೋಷಿಯಲ್ ಮೀಡಿಯಾ ಆ್ಯಂಡ್ ಎವ್ರಿಥಿಂಗ್ ಈಸ್ ಟುವರ್ಡ್ಸ್ ದಟ್. ಆ ಕ್ಷಣಿಕ ಸುಖಕ್ಕೆ ಏನು ಮಾಡಿಬಿಡ್ಬೋದು ಅದನ್ನು ಮಾಡಿಬಿಡೋಣ ಅಂತ. ಬಟ್ ದೆನ್ ಅದನ್ನು ಮೀರಿ ನೆಮ್ಮದಿ ಏನಿದೆ ಅದು ನಿಜವಾದ ಎಜುಕೇಷನ್ ಮೂಲಕ ಸಾಧ್ಯ. ಅದನ್ನು ಹುಡುಕಬೇಕು, ಮಾಡಬೇಕು. ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಮಾಡಬಹುದೇ ಹೊರತು ಒಬ್ಬರೊಬ್ಬರು ನಾನು ಮಾಡ್ತೀನಿ ಅಂತ ಪರ್ಹ್ಯಾಪ್ಸ್ ಈಗ ಶುರು ಮಾಡಿದ್ರೆ ಇನ್ನೊಂದು 50 ವರ್ಷದಲ್ಲಿ ಆಗಬಹುದೇನೋ. ಬಟ್ ಇನ್ನೂ ಹೆಚ್ಚು ಜನ ಸೇರಬೇಕು, ಒಟ್ಟಿಗೆ ಸೇರಿ ಇದಕ್ಕೊಂದು ಚೇಂಜ್. ಇವಾಗ ಮಕ್ಕಳೇ ತಗೊಳ್ಳೋಣ, ಸ್ಕೂಲ್ನಲ್ಲಿ ಹೋಮ್ವರ್ಕ್ ಇಲ್ಲ ಅಂತ ಮಾಡಿದಾರಪ್ಪ. 4ನೇ ಕ್ಲಾಸ್ ತನಕನೋ 5ನೇ ಕ್ಲಾಸ್ ತನಕನೋ ಹೋಮ್ವರ್ಕ್ ಇಲ್ಲ, ಸರಿ. ಎಷ್ಟು ಕ್ಲಾಸ್ನಲ್ಲಿ ಎಷ್ಟು ಆ್ಯಕ್ಟಿವಿಟೀಸ್ ಮೂಲಕ ನಾವು ಹೊಸ ಹೊಸ ಕಾನ್ಸೆಪ್ಟ್ಸನ್ನು ಹೇಳ್ಕೊಡ್ತಾ ಇದ್ದೀವಿ ಅಲ್ವಾ? ಸೇ ಫಾರ್ ಎಕ್ಸಾಂಪಲ್, ಒಂದು ಕ್ಲಾಸ್ನಲ್ಲಿ 30 ಜನ ಮಕ್ಕಳಿದ್ದಾರೆ. ಒಬ್ಬರಿಬ್ಬರಿಗೆ ಮ್ಯಾಥ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಯಾವಾಗಲೂ ಪರ್ಸೆಂಟೇಜ್ ವೈಸ್ ನೋಡಿದ್ರೆ ಹೊಸದಾಗಿ ಮ್ಯಾಥ್ಸ್ ಕಲಿತಾ ಇದ್ದಾರೆ ಅಂತಂದರೆ ಲಾಜಿಕನ್ನು ಹೊರತುಪಡಿಸಿ ಇಟ್ ಈಸ್ ಆಲ್ವೇಸ್ ಅ ಲಿಟಲ್ ಇಂಟಿಮಿಡೇಟಿಂಗ್. ಆಯಿತಾ, ಅಯ್ಯೋ ಬಂದ್ಬಿಡ್ಬೇಕು ಅಂತ. ಅದರಲ್ಲಿ 3-4 ಜನ ಫಾಸ್ಟಾಗಿ ಬೇರೆ ಮಾಡಿಬಿಟ್ರು ಅಂತಂದರೆ ರೆಸ್ಟ್ ಆಫ್ ದ ಕ್ಲಾಸಸ್ ಕ್ಲಿಯರ್ಲಿ ಬಿಹೈಂಡ್. ಆ ಥರ ಹಿಂದೆ ಬಿಡದೆ ಮುಂದೆ ಕರ್ಕೊಂಡು ಹೋಗೋದಕ್ಕೆ ಎಷ್ಟು ಜನ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಕ್ಲಾಸ್ ರೂಮಿಂದ ಹೊರಗಡೆ ಎಷ್ಟು ಶಿಕ್ಷಣವನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬಿಕಾಸ್ 4 ಗೋಡೆಯ ಮಧ್ಯೆ ಏನೇ ಕಲ್ತರೂ ಇಟ್ ವಿಲ್ ಆಲ್ವೇಸ್ ಬಿ ರೆಸ್ಟ್ರಿಕ್ಟೆಡ್. ಅದು ಇನ್ನೆಂಥದ್ದೇ ಲ್ಯಾಬ್ ಆಗಿಬಿಟ್ಟಿರಲಿ, ಇನ್ನೆಂಥದ್ದೇ ಆಗಿರಲಿ, ಒಬ್ಬ ವ್ಯಕ್ತಿ ನೇಚರ್ ಜೊತೆ ಬೆರೆತರೇ, ಒಂದಷ್ಟು ಆ ಒಂದು ವೈಡರ್ ಪರ್ಸ್ಪೆಕ್ಟಿವನ್ನು ಕಂಡರೇ ಮೈಂಡ್ ಸೆಟ್ಟನ್ನು ನಾವು ಸ್ವಲ್ಪ ಏನಂತೀವಿ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಅದು ಕೂಡ ತುಂಬ ಕಡಿಮೆ ಈಗಿನ ಶಾಲೆಯ ವ್ಯವಸ್ಥೆಯಲ್ಲಿ. ಸೊ ಆಲ್ ಆಫ್ ದೀಸ್ ಲಿಟಲ್ ಥಿಂಗ್ಸ್ ಇವಾಗ ಇದೆ. ಅಕಾರ್ಡಿಂಗ್ ಟು ಅವರ್ ಎಜುಕೇಷನ್ ಪಾಲಿಸೀಸ್ ಆ್ಯಕ್ಟಿವಿಟೀಸ್ ಇರಬೇಕು, ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್ ಮಾಡಿಸ್ಕೊಂಡು ಇದೆಲ್ಲ ಮಾಡಬೇಕು. ಎಲ್ಲ 2nd ಸ್ಟ್ಯಾಂಡರ್ಡ್ ಮಕ್ಳಿಗೇನೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಪ್ರೊಟ್ರಾಕ್ಟ್ರು, ಇಷ್ಟಿಷ್ಟು ದೊಡ್ಡ ದೊಡ್ಡ ಕಾಂಪಾಸ್ ಎಲ್ಲ ಕೊಟ್ಟು ಬೋರ್ಡ್ ಮೇಲೆ ಸರ್ಕಲ್ ಹಾಕಿಸಿ, ದಟ್ ಈಸ್ ಆಲ್ ಹೆಲ್ಪಿಂಗ್. ಶ್ಯೂರ್, ಒಂದು ಪಿಜ್ಜಾ ಇಸ್ ಅ ಸರ್ಕಲ್ ಅಂತ ಅವ್ರಿಗೆ ಯಾವಾಗ ಅರ್ಥ ಮಾಡಿಸ್ತೀವಿ ನಾವು? ಪಿಜ್ಜಾನಲ್ಲಿ ಎಷ್ಟು ಸೆಕ್ಟರ್ಸ್ ಮಾಡಬಹುದು ಅಂತ ಅವ್ರಿಗೆ ಇಟ್ಕೊಂಡು ತಿನ್ನಿಸ್ಕೊಂಡು ಮಾಡಿದ್ರೆ ವಿಲ್ ಇಟ್ ನಾಟ್ ಬಿ ಈವನ್ ಬೆಟರ್ ಅಲ್ವಾ? ಈ ಕಡೆ ಪಿಜ್ಜಾ ತಿಂತಾ ಇರ್ತಾರೆ, ಅದೇ ಸರ್ಕಲ್ಲು, ಅದರಲ್ಲಿರೋದೇ ಸೆಕ್ಟರು, ಇದೇ ಡಯಾಮೀಟರು, ಅದೇ ರೇಡಿಯಸ್ ಅಂತ ಅರ್ಥ ಮಾಡ್ಕೊಳ್ಳಲ್ವಲ್ಲ, ಅಪ್ಲೈ ಮಾಡೋಲ್ವಲ್ಲ. ದಟ್ ಈಸ್ ದ ಗ್ಯಾಪ್ ವಿ ನೀಡ್ ಟು ಫಿಲ್ ಅಂತ ಅನಿಸುತ್ತೆ. ನಾವು ಯಾವಾಗಲೂ ಯೋಚನೆ ಮಾಡ್ತೀವಿ ಇದ್ರದ್ದು A² + B² ಕ್ಲಾಸಲ್ಲಿ ಓದಿದ್ದಷ್ಟೇ, ರಿಯಲ್ ಲೈಫಲ್ಲಿ ಎಲ್ಲಿ ಯೂಸೇಜಿಗೆ ಬಂತಪ್ಪ ಅಂತ. ವೆರಿ ಟ್ರೂ, ವೆರಿ ಟ್ರೂ. ಪೈಥಾಗರಸ್ ಥಿಯರಮ್ಮು, ಇಟ್ ಇಸ್ ಸೋ ಫೇಮಸ್. ಅದರ ಹಿಂದಿನ ಫಿಲಾಸಫಿ ಈಗ ಒಂದು 5-6 ವರ್ಷದ ಹಿಂದೆ ನಾನು ಎಲ್ಲೋ ಓದಿದ್ದು. ಅಲ್ಲಿವರೆಗೂ ಐಡಿಯಾನೇ ಇಲ್ಲ, ಏನು ಎಲ್ಲ ಕಡೆ ಹೆನ್ಸ್ ಪ್ರೂವ್ಡ್ ಬರೆದಿದ್ದು ಮಾರ್ಕ್ಸ್ ಬಂದಿದ್ದು. ಬಟ್ ದೆನ್ ಅದರ ಹಿಂದಿನ ಫಿಲಾಸಫಿ ಪೈಥಾಗರಿಯನ್ ಆ ಒಂದು ಏನು ಥಿಯರಮ್ ಮಾಡಿದ್ದಾರೆ ಅದ್ರ ಜೊತೆಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗಿನ ಮ್ಯಾಥಮೆಟಿಷಿಯನ್ಸ್ ಆಗಿರಬಹುದು, ಫಿಸಿಸಿಸ್ಟ್ಸ್ ಆಗಿರಬಹುದು, no matter how much they do not like to use the word philosophy, all of them know that there is so much more to something that they're already working on. ಅದು ಕ್ವಾಂಟಮ್ ಫಿಸಿಕ್ಸ್ ಆಗಿರಬಹುದು, ಇನ್ನೊಂದಾಗಿರಬಹುದು, ನೊಬೆಲ್ ಪ್ರೈಸೇ ಬರಲಿ, ಇದಲ್ಲ ನಿಮಿತ್ತ. ಇದಕ್ಕಿಂತ ಮೀರಿ ಇನ್ನೂ ಏನೋ ಅಪಾರವಾದ ಜಗತ್ತನ್ನು ಮೀರಿದಿದೆ. ಅದನ್ನು ನೋಡೋದಕ್ಕೆ ನಾವು ಬಹುಶಃ ಒಂದು ಹೆಜ್ಜೆ ಹತ್ತಿರ ಇಟ್ಟಿದ್ದೀವಿ ಅಂತ ಅಲ್ವಾ? ದಟ್ ಈಸ್ ದ ಟೋನ್ ಆಫ್ ಸಂಬಡಿ. ಇವಾಗ DVG ಹೇಳ್ತಾರಲ್ಲ, ಎತ್ತರಕ್ಕೆ ನೀನು ಏರುತ್ತೀರ ಜಗ ವಿಸ್ತರಿಸೆ, ಸಣ್ಣತನ ಸವಿಯುವುದು ಮಂಕುತಿಮ್ಮ ಅಂತ. ದಟ್ ಈಸ್ ವಾಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್ ನಾವು. ಸ್ವಲ್ಪ ನಮ್ಮನ್ನು ನಾವು ಎಲಿವೇಟ್ ಮಾಡ್ಕೊಳ್ಳೋದ್ರ ಕಡೆ ಯೋಚನೆ ಮಾಡಬೇಕು. ಇವಾಗ ಮಕ್ಕಳು ಶಾಲೆಗೆ ಹೋಗ್ತಾರೆ, ಸರಿ ವಾಪಸ್ ಬಂದರು, ಹೋಮ್ವರ್ಕ್ ಮಾಡಿದ್ರು, 8th 9th 10th ಬಂದುಬಿಟ್ರೆ ಬರೀ ಪುಸ್ತಕ ಮನೆ ಪುಸ್ತಕ ಮನೆ. ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ಚಿಲ್ಡ್ರನ್. ವೈ? ನಾನಂತೂ ಓದಲಿಲ್ಲ ಆ ಥರ. ಐ ಆಮ್ ಡೂಯಿಂಗ್ ಫೈನ್. ದೇರ್ ಆರ್ ಮೆನಿ ಪೀಪಲ್ ಹು ಆರ್ ಡೂಯಿಂಗ್ ಜಸ್ಟ್ ಫೈನ್ ಬೈ ನಾಟ್ ಬೀಯಿಂಗ್ ಇನ್ ಅ ರೂಮ್ ಆ್ಯಂಡ್ ಸ್ಟಡಿಂಗ್. ಇಟ್ ಈಸ್ ಆ್ಯಬ್ಸಲ್ಯೂಟ್ಲಿ ಫೈನ್. ಆ ಒಂದು ಮೈಂಡ್ ಸೆಟ್ಟಿಗೆ ಬರಬೇಕು.
ಬಟ್ ಎಸ್ ದಟ್ ಈಸ್ ಆಲ್ಸೋ ಟ್ರೂ. ಈಗಿನ ಕಾಲದಲ್ಲಿ ಇಂಜಿನಿಯರ್ ಅಲ್ಲ, ಡಾಕ್ಟರ್ ಅಲ್ಲ ಅಂತಂದರೆ ಜಗತ್ತಲ್ಲಿ ದೆರ್ ಈಸ್ ಟೂ ಮಚ್ ಕಾಂಪಿಟಿಷನ್ ಟು ಪ್ರೂವ್ ಅವರ್ ಸೆಲ್ಫ್ ಆರ್ ಅರ್ನ್ ಸಮಥಿಂಗ್. ನಮ್ಮ ಲೈವ್ಲಿಹುಡ್ಗೆ ನಮ್ಗೆ ಏನು ಬೇಕೋ ಅದನ್ನು ತುಂಬ ಸುಲಭವಾಗಿ ಏನು ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಥವಾ ಅದು ಗ್ರ್ಯಾಜುವಲ್ ಆಗಿ ಜಾಸ್ತಿ ಇವಾಗ ಹೆಂಗೆ ಇಂಜಿನಿಯರ್ಸ್ಗಾಗಲಿ ಡಾಕ್ಟರ್ಸ್ಗಾಗಲಿ ವರ್ಷಾನುವರ್ಷ ಅಪ್ರೈಸಲು ಇನ್ನೊಂದು ಮತ್ತೊಂದು ಎಲ್ಲ ಸಿಗುತ್ತೆ, ನಮಗದು ಇಲ್ಲದೇ ಇರಬಹುದೇನೋ. ಬಟ್ ಎಲ್ಲೋ ಒಂದು ಕಡೆ ಐ ಥಿಂಕ್ ಪೀಪಲ್ ಲೈಕ್ ಅಸ್ ಆರ್ ಮೋರ್ ಹ್ಯಾಪಿ, ಮೋರ್ ಕಂಟೆಂಟ್ ವಿತ್ ವಾಟ್ ವಿ ಆರ್ ಡೂಯಿಂಗ್ ಅಲ್ವಾ. ಇಷ್ಟೇ ಸೇವ್ ಮಾಡಿದ್ರು ಜೀವನದಲ್ಲಿ ನಮಗೆ ಗೊತ್ತಿರೋ ಇಷ್ಟರಲ್ಲಿ ಇನ್ನೊಂದಿಬ್ರಿಗೆ ಶೇರ್ ಮಾಡಿ ಅದರಲ್ಲಿ ಸಂತೋಷವನ್ನು ಕಂಡುಕೊಳ್ತಾ ಇದ್ದೀವಿ ಅಂತ ಅನಿಸುತ್ತೆ. ಎಜುಕೇಷನ್ನಲ್ಲಿ ಅದು ಬೇಕು ಅಲ್ವಾ. ಇವಾಗ ಚಿಕ್ಕ ಮಕ್ಕಳಿಗೆ ನಮ್ಮ ಕ್ಲಾಸ್ನಲ್ಲಿ ನೀವೇ ಒಂದು ಹಾಡು ಹೇಳ್ಕೊಡ್ರು ಅಂತ ಬಿಡ್ತೀವಿ. ಎಷ್ಟೋ ಮಕ್ಕಳು ನಾವು ಹೇಳ್ಕೊಟ್ಟಂಗೆ ನಮ್ಮನ್ನೇ ಇಮಿಟೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅವ್ರು ಇನ್ನೇನೋ ಒಂದು ವಿಷಯ ನೋಡ್ಕೊಂಡು ಬಂದು ಹೇಳ್ಕೊಡ್ತಾರೆ. ಆಯ್ತಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅ ಹ್ಯೂಜ್ ಮೈಲ್ ಸ್ಟೋನ್ ಫಾರ್ ದೆಮ್ ಅಲ್ವಾ. ಆ್ಯಂಡ್ ದಟ್ ಗಿವ್ಸ್ ಅ ಕೈಂಡ್ ಆಫ್ ಬಿಲೀಫ್ ದಟ್ ದೇ ಕ್ಯಾನ್ ಡೂ ಎನಿಥಿಂಗ್. ಅದು ಬೇಕು ಇವತ್ತಿನ ಎಜುಕೇಷನಲ್ಲಿ, ದಟ್ ದೇ ಕ್ಯಾನ್ ಡೂ ಎನಿಥಿಂಗ್. ಇಟ್ಸ್ ನಾಟ್ ಜಸ್ಟ್ ಕ್ಲಾಸ್ ರೂಮಲ್ಲಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಬೋದು ಅಂತ. ನೀವು ಗುರುಕುಲ ಸಿಸ್ಟಮ್ ಬಗ್ಗೆ ಹಾಗೇ ತಗೊಬಂದ್ರಿ. ಆಂತರ್ಯ ಗುರುಕುಲದ ಬಗ್ಗೆ ನಮ್ಗೊಂಚೂರು ಹೇಳಿ, ಏನು ಕೆಲಸ ಮಾಡ್ತೀರಾ ಅಲ್ಲಿ ಬೇಸಿಕಲಿ? ಆಂತರ್ಯ ಗುರುಕುಲ ನನ್ನ ಶಾಸ್ತ್ರೀಯ ಸಂಗೀತ ಗುರುಗಳ ಆಶೀರ್ವಾದದಿಂದ ಶುರುವಾದಂಥ ಒಂದು ಸಂಸ್ಥೆ. ಈಗೊಂದು 12-13 ವರ್ಷಗಳ ಹಿಂದೆ, ಇನ್ನೂ ಮುಂಚೆ ಅನಿಸುತ್ತೆ, ಒಂದಿನ ಹೀಗೆ ಸರು ಐ ಥಿಂಕ್ ನೀನು ಪಾಠ ಮಾಡೋದಕ್ಕೆ ರೆಡಿ ಇದೆಯಾ ಅನಿಸುತ್ತೆ, ಪಾಠ ಶುರು ಮಾಡು ಅಂತಂದು. ಓಕೆ, ಅವ್ರು ಏನು ಹೇಳಿದ್ರು ಸರಿ ಶುರು ಮಾಡಿದ್ವಿ. ಆಮೇಲೆ ನಮ್ಮೆಲ್ಲರದು ಲೈಫ್ನಲ್ಲಿ ಅದೊಂದಷ್ಟು ರನ್ಗಳಾಗಬೇಕು, ಕೆಲಸಕ್ಕೆ ಸೇರಬೇಕು, ಓದಬೇಕು, ಮದುವೆ ಆಗಬೇಕು, ಆಲ್ ಆಫ್ ದೋಸ್ ಎಲ್ಲ ಆಗ್ತಾ ಒಂದು ಮೇನ್ ಸ್ಟ್ರೀಕ್ ಐ ಹ್ಯಾಡ್ ಇನ್ ಮೈ ಮೈಂಡ್ ಇಸ್ ದಟ್ ಟೀಚಿಂಗನ್ನು ಹೇಗೆ ಬೆಟರ್ ಮಾಡಬಹುದು ಅಂತ. ತುಂಬ ಚಿಕ್ಕ ವಯಸ್ಸಿಂದನು, ಬಿಕಾಸ್ ಐ ಹ್ಯಾವ್ ಗಾನ್ ಥ್ರೂ ಮೆನಿ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಲ್ಸೋ ಟೀಚಿಂಗ್ ವೈಸ್. ಇವಾಗ ನಂಗೆ ಸೈನ್ಸ್ ತುಂಬ ಇಷ್ಟ, ಬಟ್ ಶಾಲೆಯಲ್ಲಿ ಬಿಕಾಸ್ ಐ ವಾಸ್ ಸಿಂಗಿಂಗ್, ನನ್ ಆಫ್ ದೆಮ್ ವರ್ ರೆಡಿ ಟು ಅಕ್ಸೆಪ್ಟ್ ದಟ್ ನನಗೆ ಸೈನ್ಸ್ ಇಷ್ಟ. ದೇ ಅಸ್ಯೂಮ್ಡ್ ದಟ್ ಐ ಕ್ಯಾನ್ ಓನ್ಲಿ ಸಿಂಗ್ ಆರ್ ಐ ಕ್ಯಾನ್ ಓನ್ಲಿ ಡೂ ಆರ್ಟ್. ಆಯಿತಾ, ವಿಚ್ ಕ್ರಿಯೇಟೆಡ್ ಅ ಲಾಟ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ಟೀಚರ್ಸ್ ಆ್ಯಂಡ್ ಮೈ ಸೆಲ್ಫ್, ವಿಚ್ ವಾಸ್ ನಾಟ್ ನೆಸೆಸರಿ. ಬಿಕಾಸ್ ಸಂಗೀತದಲ್ಲಿ ನಾವು ಷಡ್ಜ ಹಿಡಿಯೋದ್ರಿಂದ ಹಿಡಿದು ಅದಕ್ಕೆ ಪ್ರಿಪರೇಷನಿಂದ ಹಿಡಿದು ಹೊಟ್ಟೆಯಲ್ಲಿ ನಾವು ಉಸಿರಾಡಿ ಆ ಇನ್ಹಲೇಷನ್ ಮಾಡಿ ಎಕ್ಸೇಲ್ ಮಾಡ್ತಾ ಷಡ್ಜ ಹಾಡೋದರ ಸಾಧನೆಯಿಂದ ಹಿಡಿದು ಎವ್ರಿಥಿಂಗ್ ಇಸ್ ಸೈನ್ಸ್. ತಾಳ ಹಾಕೋದು ಇಸ್ ಕಂಪ್ಲೀಟ್ಲಿ ಮ್ಯಾಥಮೆಟಿಕಲ್. ಎವ್ರಿಥಿಂಗ್ ಇಸ್, ರಿಚರ್ಡ್ ಫೈನ್ಮನ್ ಒಂದು ಕಡೆ ಹೇಳ್ತಾರೆ, ಎವ್ರಿಥಿಂಗ್ನೆಸ್ ಆಫ್ ಎವ್ರಿಥಿಂಗ್ ಇನ್ ಕಹೂಟ್ಸ್ ವಿತ್ ಎವ್ರಿಥಿಂಗ್ನೆಸ್ ಆಫ್ ಎವ್ರಿಥಿಂಗ್ ಎಲ್ಸ್ ಅಂತ. ದೆರ್ ಈಸ್ ನೋ ವರ್ಡ್ ಎಸ್ ಎವ್ರಿಥಿಂಗ್ನೆಸ್. ಬಟ್ ಒಂದು ವಸ್ತುವಿನ ಎಸೆನ್ಸ್ ಹೇಗಿರುತ್ತೆ ಜಗತ್ತಲ್ಲಿ ಅಂತಂದರೆ, ಇಟ್ ವಿಲ್ ಆಲ್ವೇಸ್ ಬಿ ಕನೆಕ್ಟೆಡ್ ಟು ಎವ್ರಿಥಿಂಗ್ ಎಲ್ಸ್. ವಿ ಜಸ್ಟ್ ಹ್ಯಾವ್ ಟು, ಇವಾಗ ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ಅದು ಮಾಡಿಬಿಡ್ಬೇಕು ಇದು ಮಾಡಿಬಿಡ್ಬೇಕು ಅಂತ ಪ್ರಯತ್ನ ಪಡ್ತೀವಿ ಅಂತ. ದ ಮೋರ್ ವಿ ಫೋಕಸ್ ಆನ್ ಒನ್ ಥಿಂಗ್, ದ ಲಾರ್ಜರ್ ದ ಪರ್ಸ್ಪೆಕ್ಟಿವ್ ವಿ ಕ್ಯಾನ್ ಗೇನ್ ಟುವರ್ಡ್ಸ್ ಎನಿಥಿಂಗ್. ಆಯಿತಾ. ಸೊ ದಿಸ್ ವಾಸ್ ಸಮಥಿಂಗ್ ಐ ಅಂಡರ್ಸ್ಟುಡ್ ಇನಿಷಿಯಲಿ. ಅದಾದಮೇಲೆ ಶಾಲೆಯಲ್ಲಿ ಕಾಲೇಜ್ನಲ್ಲಿ ಹೇಗಿರುತ್ತೆ ಪಾಠಗಳು ಅಂತ ನೋಡಬೇಕು ಅನ್ನೋ ಬಯಕೆ ಇತ್ತು. ಸೊ ಕಾಲೇಜ್ನಲ್ಲೂ ಪಾಠ ಮಾಡಿದೆ, ಸ್ಕೂಲ್ನಲ್ಲೂ ಪಾಠ ಮಾಡಿದೆ. ದಟ್ ಈಸ್ ವೆನ್ ಐ ಕುಡ್ ಸಿ ಅ ಫ್ಯೂ ಗ್ಯಾಪ್ಸ್. ವಾಟ್ ಐ ವೆಂಟ್ ಥ್ರೂ, ಐ ಕುಡ್ ಸಿ ಚಿಲ್ಡ್ರನ್ ಆರ್ ಸ್ಟಿಲ್ ಗೋಯಿಂಗ್ ಥ್ರೂ ದ್ಯಾಟ್, ಆ್ಯಂಡ್ ಐ ನೆವರ್ ವಾಂಟ್ ದಟ್ ಫಾರ್ ಎನಿಬಡಿ. ಬಿಕಾಸ್ ಏನೂ ತಿಳಿದಿರೋ ನಾನು ಇಷ್ಟೆಲ್ಲ ತಿಳಿಯೋ ಪ್ರಯತ್ನ ಮಾಡಬಹುದು ಅಂತಂದರೆ, ಇವತ್ತಿನ ರಿಸೋರ್ಸಸ್ಸು, ಇವತ್ತಿನ ಗೂಗಲ್ಲು, ಇನ್ನೊಂದು ಮತ್ತೊಂದು ಆ್ಯಕ್ಸೆಸ್ ಇರೋರು ಇನ್ನೆಷ್ಟೆಲ್ಲ ತಿಳ್ಕೊಳ್ಬಹುದಲ್ವ ಇವರೆಲ್ಲ ಅನ್ನೋದೊಂದು ಪ್ರಶ್ನೆ ಯಾವತ್ತಿಗೂ ಇತ್ತು. ದಟ್ ಈಸ್ ವೆನ್ ಐ ಸೀರಿಯಸ್ಲಿ ಡಿಸೈಡೆಡ್ ಆಫ್ಟರ್ ದೀಸ್ 2 ಎಕ್ಸ್ಪೀರಿಯನ್ಸಸ್ ದಟ್ ಓಕೆ, ಇದು ಸಂಸ್ಥೆಯಾಗಿ ಬೆಳಿಬೇಕು. ಅಲ್ಲಿವರೆಗೂ ಮನೆ ಪಾಠ ಆಗಿತ್ತು, ಅದಾದಮೇಲೆ ಸಂಸ್ಥೆಯಾಗಿ ಬೆಳಿಬೇಕು ಅಂತ ಯೋಚನೆ ಮಾಡಿದ್ದು. ಸಂಸ್ಥೆ ಅಗೇನ್ ಇಟ್ ಈಸ್ ಸಮಥಿಂಗ್ ವಿಚ್ ಯುನೋ ಗುರುಕುಲ ಅನ್ನೋದಕ್ಕೂ ಒಂದು ಸಂಸ್ಥೆ ಅನ್ನೋದಕ್ಕೂ ಅಲ್ಲೊಂದು ತೂಕದ ವ್ಯತ್ಯಾಸ ಇದೆ. ಇನ್ಫ್ಯಾಕ್ಟ್ ಸಂಸ್ಥೆ ಅನ್ನೋ ಪದಕ್ಕೆ ಹೆಚ್ಚು ತೂಕ ಇದೆ. ಆಯಿತಾ. ಗುರುಕುಲನಲ್ಲಿ ಫ್ರೀಡಮ್ ಇದೆ. ಆ ಫ್ರೀಡಮ್ ಇರಬೇಕು ಅಂತಲೇ ಯೋಚನೆ ಮಾಡಿ ಒಂದಷ್ಟು ಅದನ್ನೆಲ್ಲ ಓದಿ, ಹೇಗಿದೆ ನಮ್ಮ ಪದ್ಧತಿ, ಏನು ಪಾಠ ಅಂದರೆ ಏನು, ಯಾತಕ್ಕೆ, ಶಿಷ್ಯ ಪ್ರವೃತ್ತಿ ಅಂದರೆ ಏನು, ಆಚಾರ್ಯ ಪ್ರವೃತ್ತಿ ಅಂತಂದರೆ ಏನು,
ಯಾರು ಹೇಗೆ ತಮ್ಮನ್ನು ತಾವು ಶಿಷ್ಯರನ್ನು ಮಾಡ್ಕೊಳ್ಬಹುದು, ನಾವು ಟೀಚರ್ ಆಗಿರೋರು ಒಂದೊಂದು ಕ್ಲಾಸಿಂದ ಒಂದೊಂದು ಕ್ಲಾಸಿಗೆ ಹೇಗೆ ಇವಾಲ್ವ್ ಆಗ್ತೀವಿ, ಇದೆಲ್ಲವನ್ನು ಓದ್ತಾ ಓದ್ತಾ ಇಟ್ ಜಸ್ಟ್ ಕನ್ಸ್ಯೂಮ್ಡ್ ಮೀ ಈವನ್ ಮೋರ್. ಆಯಿತಾ? ಸೊ ದಟ್ ಈಸ್ ಹೌ ಆಂತರ್ಯ ಗುರುಕುಲ ಸ್ಲೋಲಿ ಬಿಕೇಮ್ ನಂಬರ್ ಆಫ್ ಕ್ಲಾಸಸ್ ದ್ಯಾನ್ ಜಸ್ಟ್ ಒನ್. ಆ್ಯಂಡ್ ಈಗಿನ ಆಂಟ್ರಪ್ರಿನರ್ಶಿಪ್ಪಿಗೆ ಸೇರಿಸಿದ್ರೆ ಅದರದೇ ಆದಂಥ ಚಾಲೆಂಜಸ್ ಅದಕ್ಕೆ ಖಂಡಿತ ಸಾಕಷ್ಟಿದೆ. ಬಟ್ ಐ ಮಸ್ಟ್ ಸೇ, ಇವಾಗ ನೀವು ಕೇಳಿದ್ರಲ್ವಾ ಇನಿಷಿಯಲಿ ಹೇಗೆ ಗುರುಗಳನ್ನು ಹುಡುಕೋದು ಅಂತ, ಆ್ಯಕ್ಚುಲಿ ನಾವು ಪಾಠ ಮಾಡಬೇಕು ಅಂತ ಆಸೆ ಪಡೋರು ಶಿಷ್ಯರನ್ನು ಹುಡುಕಾಡ್ತಾ ಇರ್ತೀವಿ. ಬೇಕು ನಮಗೆ ಶಿಷ್ಯರು. ಅವರು ತಾವೇನಾಗಿ ಬರ್ತಾರೋ ಅದರ 100 ಪಟ್ಟು ಚಂದವಾಗಿ ಇನ್ನೆಲ್ಲಾದರೂ ಅವ್ರು ತಲುಪಬೇಕು ಅನ್ನೋ ಆಸೆ ಅದೊಂಥರ ಒಬ್ಬ ತಾಯಿಗೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಬಹುಶಃ ನಮ್ಮಲ್ಲೂ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಅದು ಮನಸ್ಸಲ್ಲಿತ್ತು, ಆ ಸಂಕಲ್ಪ ಇತ್ತು, ಆ ತಾಯಿ ಕರುಣೆ. ಹಾಗೆ ಶಿಷ್ಯರನ್ನು ಕಳಿಸಿದ್ದಾಳೆ ಆ್ಯಂಡ್ ಕಲಿತಾ ಇದ್ದಾರೆ ಬ್ಯೂಟಿಫುಲ್ಲಾಗಿ. ಅವ್ರು ಎಷ್ಟೆಲ್ಲ ಆಸೆ ಪಟ್ಟರು ಅಂತಂದರೆ, ಇವೆಂಚುವಲಿ ಶಾಸ್ತ್ರೀಯ ಸಂಗೀತ ಮಾತ್ರ ಇದ್ದಿದ್ದು, ಸುಗಮ ಸಂಗೀತನೂ ಆಯಿತು, ಈಗ ಶ್ಲೋಕ ಸ್ತೋತ್ರನೂ ಆಯಿತು. ಶ್ಲೋಕ ಸ್ತೋತ್ರ 1 ವರ್ಷ ಮಾಡಿದ್ವಿ. ಇವಾಗ ವಿ ಅಂಡರ್ಸ್ಟುಡ್ ದ್ಯಾಟ್ ನೋ ಮ್ಯಾಟರ್ ಹೌ ಮಚ್ ವಿ ಟೀಚ್, ಹೌ ಕ್ವಾಂಟಿಟಿ ವೈಸ್ ಆ ಸ್ತೋತ್ರ ಈ ಸ್ತೋತ್ರ ಇದು ಅದು ಎಲ್ಲ ಅರ್ಥ ಹೇಳ್ಕೊಟ್ರು ದೇರ್ ಈಸ್ ಸಮಥಿಂಗ್ ಮಿಸ್ಸಿಂಗ್ ಅಂತ. ಬೇಸಿಕ್ ಸಂಸ್ಕೃತ ತಿಳ್ಕೊಳ್ಳೇಬೇಕಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಈ ವರ್ಷ ಅದಕ್ಕೆ ಬೇಸಿಕ್ ಸಂಸ್ಕೃತವನ್ನು ಸೇರಿಸಿ ಶ್ಲೋಕ, ಇವಾಗ ಹೇಳಿದ್ನಲ್ಲ ಸಂಸ್ಕೃತ ಮಹಾಸಾಗರ, ಶ್ಲೋಕ ಸ್ತೋತ್ರಕ್ಕೇ ನಾನೊಂದು ಬಕೆಟ್ ನೀರು ಹಿಡ್ಕೊಂಡು ಬರ್ಬೇಕು ಅದರಲ್ಲಿ. ಅದರಿಂದನೇ ಆ ಮಹಾಸಾಗರಕ್ಕೆ ಒಳಗೆ ಹೋಗೋವಂಥ ಸಾಧ್ಯತೆ ಇದೆ. ಬಟ್ ಆ ಬಕೆಟ್ ನೀರನ್ನು ಇವಾಗ ನಾವು ಎಲ್ರಿಗೂ ತಲುಪಿಸ್ಬೇಕಾಗಿದೆ, ಎಲ್ಲರ ರೀಚ್ನಲ್ಲಿ ಅದಿದೆ ಅಂತ ತೋರಿಸ್ಕೊಡ್ಬೇಕಾಗಿದೆ. ಇವಾಗ ನಾವು ಅಕ್ಷರಗಳನ್ನು ಏನು ಹೇಳ್ತೀವಿ, ಶಕಾರಕ್ಕಿರುವಂತಹ ವ್ಯತ್ಯಾಸ, ರಕಾರಗಳನ್ನು ಹೇಳುವಂತಹ ವ್ಯತ್ಯಾಸ, ವಿಸರ್ಗ ಸಂಧಿಗಳಾಗಿರಬಹುದು, ಅದನ್ನು ನಾವು ಸ್ತೋತ್ರಗಳಲ್ಲಿ ಉಪಯೋಗಿಸುವಂಥ ಅಪ್ಲಿಕೇಶನ್ ಆಗಿರಬಹುದು, ಗ್ರಾಮ್ಯಾಟಿಕ್ ಅಪ್ಲಿಕೇಶನ್ ಆಗಿರಬಹುದು, ಆಲ್ ಆಫ್ ಇಟ್ ಈಸ್ ಡಿಫೈನ್ಡ್, ವೆರಿ ಲಾಜಿಕಲಿ ಡಿಫೈನ್ಡ್. ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದನ್ನು ಒಂದು ಸರ್ತಿ ಅವ್ರಿಗೆ ತೋರಿಸ್ಕೊಟ್ಬಿಟ್ರೆ ಇನ್ನೂ ಕಾನ್ಫಿಡೆಂಟಾಗಿ ಹೇಳ್ಕೊಳ್ಬೋದಲ್ಲ ಅಲ್ವಾ? ಸೊ ಈ ಸರ್ತಿ ಸಂಸ್ಕೃತವನ್ನು ಸೇರಿಸ್ತಾ ಇದ್ದೀವಿ. ಹೀಗೆ ಗುರುಕುಲ ನಮ್ಮನ್ನು ಆ್ಯಕ್ಚುಲಿ ಬೆಳೆಸ್ಕೊಂಡು ಹೋಗ್ತಾ ಇದೆ, ಟು ಬಿ ಆನೆಸ್ಟ್ಲಿ. ನಿಮ್ಗೆ ಅನ್ಸುತ್ತೆ ಅಂದರೆ ಸುಮಾರು ವರ್ಷದಿಂದ ಮಕ್ಕಳನ್ನ ನೋಡ್ಕೊ ಬರ್ತಿದ್ದೀರಾ, ಈಗಿನ ಮಕ್ಳಿಗೆ ಪೇಷನ್ಸ್ ಲೆವೆಲ್ ಎಲ್ಲೋ ಕಮ್ಮಿ ಆಗಿದೆ ಅನ್ನಿಸ್ತಿದೆಯಾ, ಅಥವಾ ಹೌ ಆರ್ ದೇ ಕೋಪಿಂಗ್ ಅಪ್ ವಿತ್ ಇಟ್? ಐ ಥಿಂಕ್ whatever the value that we want to name in kids, it depends on how we imbibe in them. ಹೆಸರು ಹೇಳೋದಿಲ್ಲ, ಬಟ್ ನಾನು ಶಾಲೆಯಲ್ಲಿ ಪಾಠ ಮಾಡುವಾಗ 2nd ಸ್ಟ್ಯಾಂಡರ್ಡಿಗೆ ಕ್ಲಾಸ್ ಟೀಚರ್ ಆಗಿದ್ದೆ. ನನ್ನ ಕ್ಲಾಸ್ನಲ್ಲಿ ಒಂದು ADHD ಮಗು, ಆಯಿತಾ? ತುಂಬ ಅಂದರೆ ತುಂಬ ಹೈಪರ್ ಆ್ಯಕ್ಟಿವ್. ಅವನಿಗೆಲ್ಲ ಅರ್ಥ ಆಗುತ್ತೆ, ಬಟ್ ಕೂತು ಬರೆಯೋ ವ್ಯವಧಾನ ಸಾಧ್ಯನೇ ಇಲ್ಲ. ಅದು ಅವನ ತಪ್ಪಲ್ಲ. It is something happening in his brain which is not allowing him to sit calmly. ಅಷ್ಟೇ, ಅದು ಪ್ರಾಬ್ಲಮ್ಮೂ ಅಲ್ಲ. ಅವನು ಏನೇನು ಮಾಡಬಲ್ಲ. ಒಂದು ಸರ್ತಿ 4 ಜನ ಟೀಚರ್ಸ್ ಇದ್ದೀವಿ, 30 ಜನ ಮಕ್ಕಳಿಗೆ ಕ್ಲಾಸ್ನಲ್ಲಿ ಏನೋ ಆರ್ಟ್ ಮಾಡಿಸ್ತಾ ಇದ್ದೀವಿ. ಹಂಗೆ ತಿರುಗೋ ಅಷ್ಟರಲ್ಲಿ 4 ಜನರು ವೈಟ್ ಬಟ್ಟೆ ಬೇರೆ ಅವತ್ತು ಮಕ್ಕಳಿಗೆ, 4 ಜನರ ಬೆನ್ನ ಹಿಂದೆ ಅವನು ಹ್ಯಾಂಡ್ ಪ್ರಿಂಟ್ ಇಟ್ಟಾಗಿತ್ತು. ನೋಡೋಕೆ ತುಂಬ ಚೆನ್ನಾಗಿರ್ತದೆ ಆ್ಯಕ್ಚುಲಿ. ಎಸ್, ಮನೆಯಲ್ಲಿ ಹೋಗ್ಯಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದೇನೋ, ಬಟ್ ಇಟ್ ವಾಸ್ ವೆರಿ ಮಚ್ ಫನ್. ಹಿ ಡಿಡ್ ನಾಟ್ ಮೀನ್ ಟು ಹಾರ್ಮ್ ಎನಿಬಡಿ, ಹಿ ವಾಸ್ ಜಸ್ಟ್ ಫೈಂಡಿಂಗ್ ಇಟ್ ಫನ್. ಅದನ್ನು ಮಾಡಬೇಕಾದ್ರೆ ಇನ್ಸ್ಟೆಡ್ ಆಫ್ ನೋಟಿಸಿಂಗ್ ಇಟ್ ಲೈಕ್ ದ್ಯಾಟ್, ಅಯ್ಯೋ ನೀನು ಹಿಂಗೆ ಮಾಡಿಬಿಟ್ಯೋ, ಅಯ್ಯೋ ಹಿಂಗೆ ಮಾಡಿಬಿಟ್ಟಿದ್ಯಾ, ನಾನು ನಿನಗೆ ನೋಟ್ ಬರೆದು ಕಳಿಸ್ತೀನಿ, ಅಮ್ಮನ ಕರ್ಕೊಂಡು ಬಾ, ಆಲ್ ಆಫ್ ದ್ಯಾಟ್ ಮಾಡ್ತಾ ಟ್ರಾಮಾ ಬಿಲ್ಡ್ ಆಗ್ತಾ ಹಿ ಬಿಕೇಮ್ ಮೋರ್ ಆಫ್ ಅ ರೆಬಲ್. ಕೊನೆಗೆ ಹೇಗಾಗೋಯ್ತು ಅಂತಂದರೆ, ಅವ್ನು ಮ್ಯಾಥ್ಸ್ ಕ್ಲಾಸಲ್ಲಿ ಕೂತು ಏನಾದ್ರು ಕಲಿಬೇಕು ಅಂದರೆ ನಾನು ಪಕ್ಕ ಇದ್ದರೆ ಮಾತ್ರ ಕಲಿಯೋದು ಅಂತ ಆಯಿತು. ಆಲ್ ಹಿ ನೀಡೆಡ್ ವಾಸ್ ಅ ಕಾಮಿಂಗ್ ಪ್ರೆಸೆನ್ಸ್. ನನ್ ಆಫ್ ದ ಟೀಚರ್ಸ್ ಹ್ಯಾಡ್ ಟು ಹೆಲ್ಪ್ ಹಿಮ್ ಎನಿ ಅದರ್ವೈಸ್. ದೇ ಜಸ್ಟ್ ಹ್ಯಾಡ್ ಟು ಟೆಲ್, ನಿನ್ನ ಕೈಲಿ ಆಗತ್ತೆ ಮಾಡು, ನಿನ್ಗೆ ಆದಾಗ ಮಾಡು, ಡೋಂಟ್ ವರಿ, ಅಷ್ಟೇ ಹೇಳಬೇಕಾಗಿದ್ದು. ಅದು ಬಿಟ್ಟು ಆ್ಯಕ್ಚುಲಿ ತುಂಬ ಕೆಲಸ ಮಾಡಿದ್ರು ಟೀಚರ್ಸ್, ಬಟ್ ಆಲ್ ದಟ್ ವಾಸ್ ನೆಸಸರಿ ವಾಸ್ ಮಾಡು, ಡೋಂಟ್ ವರಿ. ಆಯಿತಾ? ಈ ಕಡೆ ತಾಯಿ ಭಯ ಪಟ್ಕೊಳ್ತಾ ಇದ್ದಾರೆ, ಎಲ್ಲ ಮಕ್ಕಳು ಒಂಥರ, ನನ್ನ ಮಗ ಒಂಥರ ಅಂತ. ಅವ್ರಿಗೆ ಏನಂತ ಹೇಳ್ತೀರಾ ಅಲ್ವಾ? ಏನು ಪ್ರಾಬ್ಲಮ್ಮೇ ಇಲ್ಲ, ಓರಲಿ ಎಲ್ಲ ಬರುತ್ತೆ, ಬರೆಯೋದಕ್ಕೆ ಇವಾಗ ಆಗ್ತಾ ಇಲ್ಲ. ಬಟ್ ADHD ಇಸ್ ಸಮಥಿಂಗ್ ವಿಚ್ ಗ್ರ್ಯಾಜುವಲಿ ಡಿಕ್ರೀಸಸ್. ದೊಡ್ಡವ್ರು ಆಗ್ತಾ ಯು ಲರ್ನ್ ಟು ಮ್ಯಾನೇಜ್ ಇಟ್. ಆಗತ್ತೆ, ಮಾಡೋಣ. ಹಿ ವಾಸ್ ಆನ್ ಮೆಡಿಕೇಶನ್ ಟು.
ಇನ್ನೇನು ತಾನೇ ಮಾಡೋಕ್ಕೆ ಸಾಧ್ಯ ಅಲ್ವಾ? ಬಟ್ ಆ ವಿಷಯಕ್ಕೆ ಅವರನ್ನು ಬೇರ್ಪಡಿಸಬಾರ್ದು. ಓ ಇವನೊಬ್ಬ ಈ ಥರ ಇದ್ದಾನೆ ಕ್ಲಾಸಲ್ಲಿ, ಯು ಹ್ಯಾವ್ ಟು ಬಿ ಕೇರ್ಫುಲ್. ಅದು ಯಾವುದೂ ಆಗ್ಬೋದು. ಟುಡೇ ಐ ಬಿಲೀವ್ ದ ಸೇಮ್ ಥಿಂಗ್. ಮಕ್ಕಳ ಪಾಠ ಮಾಡೋದು ಇಸ್ ಒನ್ ಆಫ್ ದ ಮೋಸ್ಟ್ ರಿವಾರ್ಡಿಂಗ್ ಥಿಂಗ್ಸ್. ಒಂದೊಂದು ಸರ್ತಿ ಒಂದೊಂದು ಥರ ಇರುತ್ತೆ. ವೆನ್ಸ್ಡೇ ಅವ್ರ ಎನರ್ಜಿ ಲೆವೆಲ್ ಬೇರೆ ಥರ ಇರುತ್ತೆ, ಫ್ರೈಡೇ ಅವ್ರ ಎನರ್ಜಿ ಲೆವೆಲ್ ಬೇರೆ ಥರ ಇರುತ್ತೆ. ಬಟ್ ಅದಕ್ಕೆ ಕರೆಕ್ಟಾಗಿ ಅವ್ರಿಗೆ ಶಕ್ತಿ ಇಲ್ಲದೇ ಇದ್ದರೆ ಶಕ್ತಿ ತುಂಬಿ ಪಾಠ ಮಾಡೋದು, ಅಲ್ಲಿಂದ ಇನ್ನೊಂದೇನೋ ಇಂಟ್ರೆಸ್ಟಿಂಗ್ ವಿಚಾರಕ್ಕೆ ಏನೋ ಅಟ್ಯಾಚ್ ಮಾಡಿಬಿಟ್ಟು ಅವ್ರ ಇಂಟ್ರೆಸ್ಟನ್ನು ಗ್ರ್ಯಾಬ್ ಮಾಡೋದಾಗಿರ್ಬೋದು. ಇದೆಲ್ಲ ಮಾಡೋದಕ್ಕೆ ಇಟ್ ಈಸ್ ಆ್ಯಕ್ಚುಲಿ ಮಚ್ ಫನ್ ದ್ಯಾನ್ ಇಟ್ ಈಸ್ ವರ್ಕ್. ವಿ ಅಂಡರ್ಸ್ಟ್ಯಾಂಡ್ ದೆಮ್ ಮೋರ್. ಆ್ಯಂಡ್ ದ ಮೂಮೆಂಟ್ ದೇ ರಿಯಲೈಸ್ ದಟ್ ವಿ ಆರ್ ಡೂಯಿಂಗ್ ಇಟ್ ಫಾರ್ ದೆಮ್, ನಿಮಗೆ ಪೇಷನ್ಸ್ ಬೇಕಾ, ಪೇಷನ್ಸು ಬರುತ್ತೆ, ಪ್ರೀತಿ ಬೇಕಾ, ಪ್ರೀತಿನೂ ಬರುತ್ತೆ, ಮರ್ಯಾದೆ ಸಮಥಿಂಗ್ ವಿ ಲ್ಯಾಕ್ ವೆರಿ ಮಚ್ ಟುಡೇ. ರೆಸ್ಪೆಕ್ಟ್ ಕೂಡ ನೋಡಿದ್ದೀನಿ ಮಕ್ಕಳಲ್ಲಿ. ಅದೊಂದು ಟ್ರಾನ್ಸಿಷನ್ ಬಂದಾಗ ಇವರೇನು ಹೇಳ್ಕೊಡ್ತಾರೆ ಅಂತ. ಬಟ್ ಇಟ್ ಕಮ್ಸ್ ಔಟ್ ಆಫ್ ಅ ವೆರಿ ಸ್ಮಾಲ್ ಅಮೌಂಟ್ ಆಫ್ ಇಗ್ನೋರೆನ್ಸ್. ಅವಕ್ಕಿನ್ನೂ ಗೊತ್ತಿರಲ್ಲ ನಾನು ಯಾರು ಅಂತ, ಅಥವಾ ಬೇರೆಯವ್ರು ಯಾರ್ಯಾರಿದ್ದಾರೆ ಅಂತ ಗೊತ್ತಿರಲ್ಲ. ಸೊ ದೇ ವಾಂಟ್ ಟು ಪ್ರೊಟೆಕ್ಟ್ ದೆಮ್ಸೆಲ್ವ್ಸ್. ಹಾಗಾಗಿ ಒಂದು ಸ್ವಲ್ಪ ಆ್ಯಡಮೆಂಟಾಗೋ ಇನ್ನೇನಾಗೋ ಆಡ್ತಿರ್ತಾರೆಯೇ ಹೊರತು ಇಟ್ ಈಸ್ ನಾಟ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ದಟ್ ಕ್ವಾಲಿಟಿ ಇನ್ನೇಟ್ಲಿ. ಖಂಡಿತವಾಗ್ಲೂ ನಾವೆಲ್ಲರೂ ಹ್ಯೂಮನ್ಸು ತುಂಬ ಒಳ್ಳೆಯವರಿದ್ದೀವಿ. ವಿ ಜಸ್ಟ್ ಹ್ಯಾವ್ ಟು ನರ್ಚರ್ ದ ವೈಟ್ ವುಲ್ಫ್ ಅಷ್ಟೇ. ಇನ್ನೊಂದು ಮಾತು ಅಕ್ಕ, ನಾವು ಎಮೋಷ್ನಲ್ ಕನೆಕ್ಷನ್ ಬಗ್ಗೆ ಮಾತಾಡಿದ್ವಿ. ಇವಾಗಿನ ಜನ್ರೇಷನಲ್ಲಿ ನಿಮಗೆ ಅನಿಸುತ್ತಾ, ಅಂದರೆ ಪೇರೆಂಟ್ಸ್ ಇಬ್ಬರು ವರ್ಕಿಂಗ್ ಇರ್ತಾರೆ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವ್ರಿಗೆ ಆಗ್ತಿರಲ್ಲ, ಅಥವಾ ಏನೋ ಮೊಬೈಲ್ ಕೊಟ್ಟು ಅಥವಾ ಅವ್ನ ಪಾಡಿ ಕಲ್ತ್ಕೋತಾನೆ ಬಿಟ್ಬಿಡು ಅನ್ನೋ ಮನಸ್ಥಿತಿಗೆ ಬಂದಿರ್ತಾರೆ. ಸೊ ಇದನ್ನು ಸರಿ ಮಾಡೋದು ಹೇಗೆ ಅಂದರೆ, ಕೀಪಿಂಗ್ ದಟ್ ಇನ್ ಮೈಂಡ್, ಅಂದರೆ ಅವ್ರಿಗೆ ಕೆಲಸ ಇದೆ ಅನ್ನೋದು ನಿಜ, ಆದರೆ ಮಕ್ಕಳಿಗೆ ಹೇಗೆ ಟೈಮ್ ಕೊಡ್ಬೋದು, ಅಥವಾ ಹೇಗೆ ಅವರನ್ನು ಓವರ್ ಆಲ್ ಡೆವಲಪ್ಮೆಂಟಲ್ಲಿ ಮಕ್ಕಳಿಗೆ ಹೆಲ್ಪ್ ಮಾಡ್ಬೋದು ಪೇರೆಂಟ್ಸ್ ಅನಿಸುತ್ತೆ? ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ನೆಸೆಸರಿ ಟುಡೇ. ಬಟ್ ನಾನು ಇದಕ್ಕೆ ಉಲ್ಟಾ ನಿಮಗೆ ಉತ್ತರ ಕೊಡ್ತಾ ಬರ್ತೀನಿ. ಐ ಆ್ಯಕ್ಚುಲಿ ವಾಂಟ್ ಟು ಫಸ್ಟ್ ಪ್ರೊಟೆಕ್ಟ್ ದ ಪೇರೆಂಟ್ಸ್ ದ್ಯಾನ್ ದ ಚೈಲ್ಡ್. ಓಕೆ, ಪಾಪ ದೇ ಆರ್ ಸೋ ಬ್ಯುಸಿ, ದೇ ಹ್ಯಾವ್ ಸೋ ಮಚ್ ಟು ಡೂ ಇನ್ ಲೈಫ್. ಮನೆ ನೋಡ್ಕೊಳ್ಬೇಕು, ಸೇವಿಂಗ್ಸ್ ಮಾಡಬೇಕು, ಮಕ್ಕಳನ್ನ ಓದಿಸ್ಬೇಕು, ಬೆಳೆಸಿದ್ಮೇಲೆ ಮದುವೆ ಮಾಡಬೇಕು. ಆಲ್ರೆಡಿ ಸೋ ಮಚ್ ಗೋಯಿಂಗ್ ಆನ್ ಇನ್ ದೇರ್ ಹೆಡ್. ಆಬ್ವಿಯಸ್ಲಿ ದೇರ್ ಸ್ಟ್ರೆಸ್ಡ್, ಆಬ್ವಿಯಸ್ಲಿ ಒಂದಷ್ಟು ಪೇಷನ್ಸ್ ಕಳ್ಕೊಂಡಿರ್ತಾರೆ. ಬಟ್ ಇಫ್ ಯು ಕಮ್ ಟು ಥಿಂಕ್ ಅಬೌಟ್ ಇಟ್, ಸೋ ಫಾರ್ ನಾನು ಮಾಡಿರೋ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿದ್ದೀನಿ, ನಾಟ್ ದಟ್ ಐ ನೋ ಹೌ ಟು ಕರೆಕ್ಟ್ ಇಟ್ ಆಲ್. ಇಫ್ ಯು ಕಮ್ ಟು ಥಿಂಕ್ ಅಬೌಟ್ ಇಟ್, ಸೋ ಫಾರ್ ನಾವೇನು ಮಾಡಿದ್ದೀವಿ ಅಂತಂದರೆ, ಎವ್ರಿ ಮಂತ್ ಅಟ್ಲೀಸ್ಟ್ ಒಂದು ಸರ್ತಿ ಪೇರೆಂಟ್ಸ್ನ ಕೂರಿಸ್ಕೊಂಡು ಹೀಗೆ ಕಲಿತಾ ಇದ್ದಾರೆ, ನೆಕ್ಸ್ಟ್ ಹಿಂಗೆ ಮಾಡೋಣ, ನೆಕ್ಸ್ಟ್ ಅದು ಮಾಡೋಣ ಅಂದ್ಕೊಳ್ತಾ ಇದ್ದೀವಿ, ನೀವೆಲ್ಲರೂ ಜೊತೆಗಿರ್ತೀರಿ ಅಲ್ವಾ, ಜಸ್ಟ್ ಅದನ್ನು ಹೇಳ್ತಾ there are certain parents who are naturally willing to be more active with Gurukula activities. ಮಕ್ಕಳಿರಲಿ ಇಲ್ಲದೇ ಇರಲಿ, ಅದರಲ್ಲಿ ನಾವು ಬರ್ತೀವಿ ಗುರುಕುಲದ ಆ್ಯಕ್ಟಿವಿಟೀಸ್ಗೆ. ಇವಾಗ ಏನೋ ವರ್ಕ್ಶಾಪ್ ಮಾಡಬೇಕಾ, ನಮ್ಗೇನು ಕೆಲಸ ಮಾಡಬೇಕು ಹೇಳಿ, ಮನೇಲಿ ಆಲ್ರೆಡಿ ಒಂದು ಮಣ ಇದೆ, ಜಾಬ್ ಆಲ್ರೆಡಿ ಒಂದು ಮಣ ಇದೆ, ಆಯಿತಾ. ಅಲ್ಲದೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದೊಂದು ಸ್ಪೇಸ್ ಸಿಗ್ತಾ ಇದೆ ಅವರಿಗೆ, ಬಿಕಾಸ್ ದೇ ಫೀಲ್ ಮೋರ್ ಅ ಸೆನ್ಸ್ ಆಫ್ ಬಿಲಾಂಗಿಂಗ್ ಹಿಯರ್, ಆಯಿತಾ. ಅದಲ್ಲದೆ ಅದಾಗಲಿಲ್ವಾ, ಫಿಸಿಕಲಿ ಹೆಲ್ಪ್ ಮಾಡೋಕ್ಕಾಗಲಿಲ್ವಾ, ಸಮ್ ಪೇರೆಂಟ್ಸ್ ಸೇ ಮೇಡಮ್ ಈ ಸರ್ತಿ ವರ್ಕ್ಶಾಪಿಗೆ ವಿ ವುಡ್ ಲೈಕ್ ಟು ಹಾಲಿನ ವ್ಯವಸ್ಥೆ ನಾವು ಮಾಡ್ತೀವಿ, ಊಟದ ವ್ಯವಸ್ಥೆ ನಾವು ಮಾಡ್ತೀವಿ, ಏನೋ ದೇ ವಾಂಟ್ ಟು ಮೇಕ್ ಶೂರ್ ದಟ್ ದೇ ಆರ್ ದೇರ್, ವಿಚ್ ಇಸ್ ಗಿವಿಂಗ್ ದೆಮ್ ಅ ಸೆನ್ಸ್ ಆಫ್ ಅಚೀವ್ಮೆಂಟು, ಸೆನ್ಸ್ ಆಫ್ ಬಿಲಾಂಗಿಂಗು, ಸ್ಯಾಟಿಸ್ಫ್ಯಾಕ್ಷನು ಇಲ್ಲ. ಯಾಕೆ? ಇಟ್ ಈಸ್ ಆಲ್ ಡೈರೆಕ್ಟೆಡ್ ಟುವರ್ಡ್ಸ್ ದಟ್ ಚೈಲ್ಡ್. ಅವರು ಮಕ್ಕಳ ಜೊತೆ ಕೂತು ಕಲಿತೇ ಮಾಡಬೇಕು ಅಂತ ಅಲ್ಲ. ನಾವಿದ್ದೀವಲ್ವಪ್ಪ ಶಿಕ್ಷಕರು, ಮಕ್ಳಿಗೆ ಒಳ್ಳೇದು ಹೇಳ್ಕೊಡ್ತಾ ಇದ್ದೀವಿ, ಅದ್ರ ಜೊತೆಗೆ ಪೇರೆಂಟ್ಸ್ ಕೈನೂ ನಾವು ಹಿಡಿಬೇಕು. ಪೇರೆಂಟ್ಸಿಗೂ ಮಕ್ಳಿಗೂ ಮಧ್ಯ ನಾವಿರಬಹುದಾದರೆ, ಇಫ್ ವಿ ಕ್ಯಾನ್ ಹೆಲ್ಪ್ ಪೇರೆಂಟ್ಸ್ ಬೆಟರ್, ಐ ಥಿಂಕ್ ದೇ ವಿಲ್ ಬಿ ದ ಬೆಸ್ಟ್ ಆಫ್ ಪೇರೆಂಟ್ಸ್ ಎವರ್, ಅಲ್ವಾ. ನಾನೊಂದು ಹೈ ಲೆವೆಲ್ ಟೀಚರು, ನೀವು ಇದ್ದಿದ್ದು ಮಾಡಿಬಿಡ್ಬೇಕು, ಮಕ್ಳು ಇದ್ದಿದ್ದು ಮಾಡಿಬಿಡ್ಬೇಕು, ಯಾರು ಬೇಕಾದ್ರೆ ಹೇಳ್ಬೋದು. ಬಟ್ ದರ್ ಇಸ್ ಸೋ ಮಚ್ ಟು ಅಂಡರ್ಸ್ಟ್ಯಾಂಡ್ ಇನ್ ಟು ಈಚ್ ಆಫ್ ದೇರ್ ಲೈಫ್ಸ್, ಈಚ್ ಆಫ್ ದೇರ್ ನೀಡ್ಸ್. ಇವಾಗ ಸೇ ಫಾರ್ ಎಕ್ಸಾಂಪಲ್, ನಮ್ಮ ಕ್ಲಾಸ್ನಲ್ಲಿ ಸುಮಾರು ಜನ ಮಕ್ಕಳ ತಾಯಂದ್ರೆ ಮನೆಗೆ ಬರೋದೇನೆ 7-7:30 ಆಗುತ್ತೆ. ಮಕ್ಕಳು ತಾವೇ ನೀಟಾಗಿ 5:25ಕ್ಕೆ ಲಾಗಿನ್ ಆಗ್ತಾರೆ, ರೆಡಿಯಾಗಿ ಕೂತಿರ್ತಾರೆ, ಹೇಳ್ಬಿಟ್ಟಿದ್ದೀವಿ ಮುಖ ತೊಳೆದೇ ಕೂತ್ಕೊಳ್ಬೇಕು, ಕುಂಕುಮ ಇಟ್ಕೊಂಡೇ ಕೂತ್ಕೊಳ್ಬೇಕು, ಆಗಬೇಕು ಅಂದರೆ ಮಾಡ್ತಾರಲ್ವ, ಕಲಿತಾ ಇದ್ದಾರಲ್ವ. ಅದನ್ನು ನೋಡಿ ಅವ್ರಿಗೆಷ್ಟು ಸಂತೋಷ ಆಗಿರುತ್ತೆ, ಅವ್ರಿಗೆಷ್ಟು ಸಮಾಧಾನ ಆಗಿರುತ್ತೆ. ಎಲ್ಲೋ ಒಂದು ಕಡೆ ಅವ್ರು ನಮ್ಮ ಮೇಲೆ ಆ ನಂಬಿಕೆ ಬಿಡಬೇಕಾದ್ರೆ
ಇಡಬೇಕಾದ್ರೆ ನಾವು ಅವರನ್ನು ನೀವು ಸರಿ ಮಾಡ್ತಾ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಬಿಕಾಸ್ ದೇ ಹ್ಯಾವ್ ಸೋ ಮಚ್ ಮೋರ್ ಟು ಡೂ ಆನ್ ದೇರ್ ಫ್ರಂಟ್ ಆಸ್ ವೆಲ್. ದೇರ್ ಫೋರ್ ವಿ ಆರ್ ಶೇರಿಂಗ್ ದಿಸ್ ರೆಸ್ಪಾನ್ಸಿಬಿಲಿಟೀಸ್ ಹೌ ಐ ವುಡ್ ಲೈಕ್ ಟು ಥಿಂಕ್ ಆಫ್ ಇಟ್. ಆಯಿತಾ? ಹ್ಯಾವಿಂಗ್ ಸೆಡ್ ದ್ಯಾಟ್, ಮಕ್ಕಳ ಜೊತೆ ಇಮೋಷ್ನಲಿ ಕನೆಕ್ಟ್ ಆಗೋದು ತುಂಬ ಸುಲಭ ಇವತ್ತು. ದೊಡ್ಡವರು ಎಷ್ಟು ವಾಯ್ಡ್ಸ್ ಇಟ್ಕೊಂಡು ಬಂದಿರ್ತಾರೆ ಅಂತಂದರೆ, ಪ್ರತಿಯೊಂದು ಕ್ಲಾಸ್ನಲ್ಲೂ ಯಾವುದಾದ್ರೂ ಹಾಡಾಗಿರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಇಷ್ಟು ಕಾಲ ಒಟ್ಟಿಗಿದ್ವನೋ, ಎದೆ ತುಂಬಿ ಹಾಡು ಏನೋ, ಕರುಣಾಳು ಬಾ ಬೆಳಕೇನೋ, ಏನೋ ಪಾಠ ಮಾಡಿರ್ತೀವಿ. ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ, ಕವಿ ಸಮಯವನ್ನು ತಿಳ್ಕೊಳ್ತಾ, ಏನದು ನಮಗೆ ತಿಳಿಸ್ತಾ ಇದೆ, ಅದರಿಂದ ನಾವು ಜೀವನ ಕಲಿಬೋದಾದಂಥ ಪಾಠ ಏನಿದೆ ಅಂತೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ, ಕೆಲವ್ರ ಕಣ್ಣಲ್ಲಿ ನೀರು ಬರುತ್ತೆ, ಇನ್ನೇನೋ ಮಿಸ್ ಮಾಡ್ಕೊಳ್ತಾರೆ, ಇನ್ನೇನೋ ಅರ್ಥಕೊಳ್ತಾರೆ. ಇದನ್ನೆಲ್ಲ ನೋಡ್ತಾ ನಮ್ಮೊಳಗೊಂದು ಏನೋ ಕನೆಕ್ಷನ್ ಜಾಸ್ತಿ ಆಗುತ್ತೆ ಅವ್ರ ಜೊತೆ. ಬಿಕಾಸ್ ನಾವು ವಿ ನೋ ದಟ್ ಸೆನ್ಸಿಟಿವ್ ಆಸ್ಪೆಕ್ಟ್ ಅಬೌಟ್ ದೆಮ್. ಎಲ್ಲೋ ಒಂದು ಕಡೆ ಇವತ್ತು ಅವ್ರಿಗೆ ಸಾರ್ಥಕ ಅನ್ನಿಸ್ತಾ ಈ ಹಾಡು ಕಲ್ತಿದ್ದು ಸಾಕು ಅಷ್ಟು ಅಲ್ವಾ? ಸೊ ಐ ಥಿಂಕ್ ದಟ್ ಈಸ್ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಟುಡೇ ದ್ಯಾನ್ ಫೋಕಸಿಂಗ್ ಆನ್ ಕಿಡ್ಸ್. ಬಿಕಾಸ್ ಕಿಡ್ಸ್ ಆರ್ ರೆಡಿ, ಇಮೋಷ್ನಲಿ ಕನೆಕ್ಟ್ ಆಗೋದಕ್ಕೆ ಅವ್ರು ರೆಡಿ ಇದ್ದಾರೆ. ದೊಡ್ಡವರಲ್ಲಿ ಅವಾಯ್ಡ್ ಆಗಿಬಿಟ್ಟಿದೆ. ನಾನು ದೊಡ್ಡವಳು ಆಗಿಬಿಟ್ಟಿದ್ದೀನಿ, ನಾನು ಇಷ್ಟೆಲ್ಲ ನೋಡ್ಕೊಂಡ್ಬಿಡ್ಬೇಕು, ನಂದು ಇಷ್ಟಿಷ್ಟು ಜವಾಬ್ದಾರಿಗಳಿದೆ, ನಾನು ಕಲಿತೀನಿ ಅಂತ ಪಟ್ಟಾಗಿ ಬಂದು ಕೂತಿರೋರನ್ನ ಕರಗಿಸ್ಬಿಟ್ಟು ನೀನು ಆರ್ಟಲ್ಲಿ ಸರೆಂಡರ್ ಆಗಿಬಿಡಬಹುದು ಅಂತ ತೋರಿಸ್ಕೊಳ್ಳೋ ಅವಕಾಶ ಇದೆಯಲ್ಲ, ಐ ಥಿಂಕ್ ದಟ್ ಈಸ್ ದ ಬೆಸ್ಟ್ ಆಪರ್ಚುನಿಟಿ ಫಾರ್ ಎನಿ ಟೀಚರ್. ಐ ವುಡ್ ಲೈಕ್ ಟು ಸೇ, ಮಕ್ಕಳಿಗಿಂತ ಹೆಚ್ಚಾಗಿ ಇವತ್ತು ಆ ಇಮೋಷ್ನಲ್ ಸಪೋರ್ಟ್ ಕನೆಕ್ಷನ್ ಬೇಕಾಗಿರೋದು ದೊಡ್ಡವರಿಗೆ. ಆ್ಯಂಡ್ ವಿ ಶುಡ್ ಬಿ ಓಪನ್ ಟುವರ್ಡ್ಸ್ ಇಟ್ ಅಂತ ಅನಿಸುತ್ತೆ. ತಾಯೇ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ.